ಶ್ರೀಕುಲೋದ್ಧಾರಕ, ಕಾಯಕಯೋಗಿ, ನಮ್ಮೆಲ್ಲರ ಬಾಳಿನ ಆಶಾಕಿರಣವಾಗಿರುವಂಥ, ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿಸುವಂಥ ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ನಿಮ್ಮೆಲ್ಲರ ಬಾಳಿಗೆ, ಬದುಕಿಗೆ ಬರುವಂಥ ಸಮಸ್ಯೆಗಳನ್ನು, ಸವಾಲುಗಳನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಬದುಕಿನ ಮೌಲ್ಯವನ್ನು ಕಟ್ಟಿಕೊಡ್ತಾ ಇರುವಂಥ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ಎಲ್ಲ ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ಹಾಗೆ ನಮ್ಮ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳು ಹಾಗೂ ಎಲ್ಲ ಸಮಾಜ ಬಾಂಧವರನ್ನು ಕೂಡಿ ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮದ ಆ ಬಸವ ರಥವನ್ನ ಇಳಿತಾ ಇರುವಂತಹ ನಮ್ಮ ಲಿಂಗಾಯತ ಸಮಾಜದವರಿಗೆ ಮಗದೊಮ್ಮೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣವೂ ಶರಣಾರ್ಥಿ. ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿರುವಂತ ಹಾದಿಯಲ್ಲಿ ಕ್ರಮಿಸುವಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತಹ ಆಯಾಮಗಳನ್ನ ನಾನು ಸಿದ್ಧಿಯನ್ನ ಮಾಡ್ಕೋಬೇಕಾಗ್ತದೆ ಅನ್ನುವಂಥದ್ದು. ಎಲ್ಲಿಗಾರು ಹೋಗುವಂತ ಸಂದರ್ಭದಲ್ಲಿ ಎಲ್ಲ ಹೇಗೆ ತಯಾರಿಯನ್ನ ಮಾಡ್ಕೊಳ್ತೀವೋ ಹಾಗೆ ಅಕ್ಕ ಹಲವಾರು ರೀತಿಯಾಗಿರುವಂತ ಬದುಕಿನ ಮೌಲ್ಯದ ತಯಾರಿಗಳನ್ನ ಮಾಡಿಕೊಂಡು ಆ ಕಲ್ಯಾಣದತ್ತ ಅಡಿಯಿಡುವಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತ ಸಾಧನೆಯನ್ನ ತಾನು ಮಾಡುತ್ತಾ ಜಗತ್ತಿನ ಜನತೆಯನ್ನ ಎಲ್ಲಿ ಆ ಹೋರೆಕೋರೆಗಳಿದೆ ಅಲ್ಲಿ ತಿದ್ದುತ್ತಾ ಬದುಕನ್ನ ಹಸನಾಗಿಸ್ಕೊಳ್ತಾ ತನ್ನ ಬದುಕಿಗೂ ಕೂಡ ಹಲವಾರು ರೀತಿಯಾಗಿರುವಂತ ಪಾಠಗಳನ್ನ ಕಲಿತಾ ಹೋಗ್ತಾರೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಯೋಗದಲ್ಲಿ ಹಲವಾರು ರೀತಿಯಾಗಿರುವಂತಹ ಯೋಗಗಳನ್ನ ನಾವು ನೋಡ್ತೀವಿ. ಅಂತ ಯೋಗಗಳ, ಶಿವಯೋಗದ ಮರ್ಮವನ್ನ ಜಗತ್ತಿಗೆ ಯಾರಿಗೂ ತಿಳಿಯಲಾರದೇ ಇರುವಂತಹ ರಹಸ್ಯವನ್ನ ಭೇದಿಸಿಕೊಡುವಂತ ಕೆಲಸವನ್ನ ಬಸವಾದಿ ಶಿವಶರಣರು ಮಾಡಿದ್ರು. ಅಂತ ಯೋಗದ ರಹಸ್ಯವನ್ನ ಭೇದಿಸಿ ಎಷ್ಟೋ ಯೋಗದ ರಹಸ್ಯಗಳನ್ನ ಎಷ್ಟೋ ಜನ ಅದನ್ನ ಭೇದಿಸಲಾರದೆ ಹಾಗೆ ಒದಗಿಸಿಟ್ಟು ಹೋಗಿರುವಂತದ್ದನ್ನ ನಾವು ನೋಡ್ತೀವಿ. ಅಂತ ಯೋಗ ಸಾಧನೆಯ ಮಹತ್ವವನ್ನ ಜಗತ್ತಿಗೆ ಸಾರುವಂತ ನಿಟ್ಟಿನಲ್ಲಿ ಶರಣರು ಸತ್ಪಥದಲ್ಲಿ ಹೇಗೆ ಸಾಗಬೇಕು ಅನ್ನುವಂಥದ್ದನ್ನ ಪ್ರತಿಯೊಬ್ಬರೂ ಕೂಡ, ಸನ್ಯಾಸಿಯಾಗ್ಲಿ ಸಂಸಾರಿಯಾಗ್ಲಿ, ಲೌಕಿಕ ಪಾರಮಾರ್ಥಿಕ ಎರಡರಲ್ಲೂ ಕೂಡ ಅದನ್ನ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನ ಸಿದ್ಧಿಸಿ ನಮಗೆ ಬದುಕಿಗೆ ಆದರ್ಶಪ್ರಾಯರಾಗಿದ್ದಾರೆ. ಅಂತ ಆದರ್ಶಪ್ರಾಯವಾಗಿರುವಂತ ಬದುಕನ್ನ ಎಷ್ಟು ಚೆನ್ನಾಗಿ ಶರಣರು ಉದಾಹರಣೆಯಾಗಿ ಕೊಡ್ತಾರೆ ಎನ್ನುವಂಥದ್ದು. ನಾವು ಹಲವಾರು ರೀತಿಯಾಗಿರುವಂತಹ ಮಾರ್ಗದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹರಿಯುವಂತ ಸಂದರ್ಭದಲ್ಲಿ ಪಶು ಪಕ್ಷಿಗಳಿಗೆ ಹೇಗೆ ನಾವು ಮುಗ್ದಾಣವನ್ನ ಹಾಕಿ ಗುಡ್ಡೆ ಅನ್ನ ಹಾಕಿ ನಾವು ಹೇಗೆ ಅದನ್ನ ಸರಿಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತೀವೋ ಹಾಗೆ ಶರಣರು ನಮಗೆ ಸತ್ಪಥದಲ್ಲಿ ಸಾಗೋದಕ್ಕೆ, ಸತ್ಯ ನಿಷ್ಠೆ ಆ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಹಲವಾರು ರೀತಿಯಾಗಿರುವಂತ ಮಾರ್ಗಗಳನ್ನ ನಮಗೆ ಸೂಚಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಹಾಗೆ ನಾವು ಹಲವಾರು ರೀತಿಯಾಗಿರುವಂತಹ ಬದುಕಿನ ಮೌಲ್ಯವನ್ನ ಕಟ್ಕೋಬೇಕಾದ್ರೆ ಶರಣರ ಸಂದೇಶ ಬಹಳ ಮುಖ್ಯವಾಗಿರುವಂಥದ್ದು. ಅಕ್ಕ ತನ್ನ ಬದುಕಿನುದ್ದಕ್ಕೂ ಕೂಡ ಪ್ರತಿಯೊಂದನ್ನು ಕೂಡ ಸದ್ಬಳಕೆ ಆಗ್ಬೇಕು, ಸದುಪಯೋಗ ಆಗ್ಬೇಕು, ಸದ್ವಿನಿಯೋಗ ಆಗ್ಬೇಕು ಅನ್ನುವಂಥದ್ದನ್ನ ಸಮಾಜಕ್ಕೆ ಪಾಠ ಕಲಿಸ್ತಾ ಹೋದ್ರು ಅನ್ನುವಂಥದ್ದು. ಹಾಗೆ ನಾವು ನಿನ್ನೆಯ ದಿನ ಹಲವಾರು ರೀತಿಯಾಗಿರುವಂತ ನಮಗೆ ಬರುವಂತ ನಮ್ಮ ಬದುಕಿನಲ್ಲಿ ಇರುವಂತ ಕೆಲವೊಂದು ವ್ಯತ್ಯಾಸಗಳನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನುವಂಥದ್ದನ್ನ ನೋಡಿದ್ವಿ. ಹಾಗೆ ಪ್ರಸಾದದ ಮೌಲ್ಯ ಇರ್ಬೋದು, ಬದುಕಿನ ಮೌಲ್ಯ ಇರ್ಬೋದು. ಹಾಗೆ ನಾವು ತುಂಬಾ ಸಲ ನೋಡ್ತಾ ಇರ್ತೀವಿ, ಪ್ರಸಾದದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಕಾಯಕ, ದಾಸೋಹ, ಶಿವಯೋಗ, ಮಾನವೀಯತೆಯ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂಥದ್ದನ್ನ ಶರಣರನ್ನು ನಾವು ನೋಡ್ತೇವೆ. ಹಾಗೆ ಪ್ರಸಾದವನ್ನ ಬಹಳ ಸೂಕ್ಷ್ಮವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು, ಅದು ಲಿಂಗದ ಎಡೆ ಅಂತೇಳಿ ನಾವು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಎಷ್ಟೋ ಸಭೆ ಸಮಾರಂಭಗಳಲ್ಲಿ ಅವರವರ ಯುಕ್ತಾನುಸಾರ ಪ್ರಸಾದವನ್ನ ತಯಾರು ಮಾಡಿರ್ತಾರೆ. ಆದ್ರೆ ಯಾವುದು ನಮಗೆ ಅವಶ್ಯಕತೆ ಇದೆಯೋ ಅಷ್ಟನ್ನ ಎಡೆ ಮಾಡಿಸ್ಕೋಬೇಕು ಅನ್ನುವಂಥದ್ದು. ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಒಂದು ವ್ಯವಸ್ಥೆಯೋ ನಮ್ಮ ಮಟ್ಟಕ್ಕೋ ಏನೋ ಗೊತ್ತಿಲ್ಲ, ಆದ್ರೆ ಬೇಕಾಗಿದ್ದನ್ನು ತಗೊಂಡು ಬೇಡವಾಗಿದ್ದನ್ನ ಹಾಗೆ ಬಿಡ್ತಾ ಪ್ರಸಾದವನ್ನ ತುಂಬಾ ಮದುವೆ ಮುಂಜಿಗಳಿರ್ಬೋದು, ಸಭೆ ಸಮಾರಂಭಗಳಿರ್ಬೋದು ನಾವು ತುಂಬಾ ನೋಡ್ತಾ ಇರ್ತೀವಿ. ಅಲ್ಲಿ ಕಾಯಕ ಮಾಡುವಂಥವ್ರು ಕೂಡ ನಮ್ಗ ಆ ಎಲೆ ಕೊಡುವಂಥವ್ರು ಇರ್ಬೋದು, ಊಟಕ್ಕೆ ಬಡಿಸುವಂಥವ್ರು ಇರ್ಬೋದು, ಆ ಎಲೆಯನ್ನ ತೆಗೆಯುವಂಥವ್ರು ಇರ್ಬೋದು, ಅವರು ತನ್ನ ಆ ಮಾಲೀಕ ಹೇಳುವವರೆಗೂ ಕೂಡ ಪ್ರಸಾದ ಮಾಡಿರೋದಿಲ್ಲ, ಹಸ್ಕೊಂಡೇ ಇರ್ತಾರೆ. ನಮ್ಮೆಲ್ಲರ ಆ
ಕೆಲಸವನ್ನ ಸೇವೆಯನ್ನ ಮಾಡಿದ ನಂತರ ಅವರು ಮಿಕ್ಕ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಅಕಸ್ಮಾತ್ ನಾವು ಎಲೆಯಲ್ಲಿ ಬಿಟ್ಟಂತ ಅಡಿಗೆಯ ಮುಖಾಂತರವಾಗಿ ಏನಾದ್ರೂ ಅವರಿಗೆ ಮಿಕ್ಕಲಾರದಂಗಿದ್ರೆ ಒಬ್ಬ ಮನುಷ್ಯನನ್ನ ಮಾನಸಿಕವಾಗಿ ಹಿಂಸೆಯನ್ನ ಮಾಡುವಂಗೂ ಕೂಡ ಆಗ್ತದೆ. ಅದಕ್ಕೋಸ್ಕರವಾಗಿ ನಮಗೆ ಯಾವುದು ಬೇಕೋ ಎಷ್ಟು ಬೇಕೋ ಅಷ್ಟನ್ನೇ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಹೀಗೆ ಒಂದು ಊರಿನಲ್ಲಿ ಒಬ್ರು ಸ್ವಾಮಿಗಳು ಹೀಗೆ ಬುದ್ಧಿ ನಮ್ಮ ಮನೆಗೆ ದಿನಕ್ಕೆ ಬರಬೇಕು, ಪ್ರಸಾದಕ್ಕೆ ಬರಬೇಕು ಅಂತೇಳಿ ಒಬ್ಬ ಹೆಣ್ಮಗಳು ಯಾವತ್ತೂ ಆ ಗುರುಗಳನ್ನೇ ಕರ್ಕೊಂಡು ಹೋಗೇ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಕರ್ಕೊಂಡು ಹೋಗುವಂತ ದಿನ ಬರ್ತದೆ. ಅವಾಗ ಗುರುಗಳನ್ನ ಯಾವ ರೀತಿ ಬರಮಾಡ್ಕೋಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದೇ ಆಕೆ ಗೊತ್ತಿರಲ್ಲ. ಗುರುಗಳು ಅವ್ರ ಮನೆಗೆ ಹೋಗ್ತಾರೆ, ಪೂಜೆ ಮಾಡಿಕೊಂಡು ಅವರ ಕಷ್ಟ ದುಃಖ ನೋವನ್ನೆಲ್ಲವನ್ನು ಕೂಡ ಕೇಳಿ ಅವರಿಗೆ ಧೈರ್ಯವನ್ನ ಸಾಂತ್ವನ ಹೇಳಿ ಅವ್ರ ಮನೆಗೆ ಶಿವಯೋಗವನ್ನ ಮಾಡ್ತಾರೆ. ಆ ಮಾಡುವಂತಹ ಸಂದರ್ಭದಲ್ಲಿ ಇಡೀ ದೇಹಕ್ಕೆ ವಿಭೂತಿ ಧಾರಣೆ ಮಾಡ್ಕೊಳ್ಳೋದಿರ್ಬೋದು, ರುದ್ರಾಕ್ಷಿ ಧಾರಣೆ, ಆ ಜಪವನ್ನ ಮಾಡುವಂಥದ್ದು, ಆ ಶಿವಯೋಗವನ್ನ ಮಾಡುವಂಥದ್ದು ಎಲ್ಲವನ್ನು ಕೂಡ ನೋಡಿ ಆಕೆಗೊಂದು ರೀತಿ ಭಿನ್ನ ಅನಿಸ್ತದೆ. ತದನಂತರ ಶಿವಯೋಗ ಆದ್ಮೇಲೆ ಅವರಿಗೆ ಪ್ರಸಾದವನ್ನ ಎಡೆ ಮಾಡ್ತಾರೆ. ಮಾಡುವಂತಹ ಸಂದರ್ಭದಲ್ಲಿ ಗುರುಗಳು ದೀಕ್ಷೆಯನ್ನ ಕೊಡುವಾಗ ಗುರುಗಳು ಪ್ರಸಾದದ ಮಹತ್ವವನ್ನು ಕೊಟ್ಟಿರ್ತಾರೆ. ಅವರಿಗೆ ದೀಕ್ಷೆ ಕೊಡುವಾಗ ಒಂದು ಪ್ರಸಾದದ ಬಟ್ಲು, ಒಂದು ಲೋಟ, ವಿಭೂತಿ, ವಸ್ತ್ರ ಇವೆಲ್ಲವನ್ನು ಕೂಡ ಕೊಟ್ಟಿರ್ತಾರೆ ದೀಕ್ಷೆಯ ಸಂದರ್ಭದಲ್ಲಿ. ಅದನ್ನೇ ತಗೊಂಡು ಸ್ವೀಕಾರ ಮಾಡಬೇಕಾಗ್ತದೆ. ಆ ಗುರುಗಳು ಕೂಡ ತನ್ನ ಪ್ರಸಾದದ ಬಟ್ಲಲ್ಲಿ ಪ್ರಸಾದವನ್ನ ಎಡೆ ಮಾಡಿಸ್ಕೊಂಡು ಪ್ರಸಾದವನ್ನ ಮಾಡ್ತಾ ಇರ್ತಾರೆ. ಹೇಗೆ ಪ್ರಸಾದ ಮಾಡಬೇಕು ಅಂತ ಅಂದ್ರೆ ತುಂಬಾ ಜನ ಒಂದು ಬೆರಳನ್ನ ಎತ್ತಿ ಪ್ರಸಾದವನ್ನ ಮಾಡ್ತಾರೆ, ಕೆಲವರು ನಾಲ್ಗೆಯನ್ನ ತೆಗೆದು ಪ್ರಸಾದವನ್ನ ಮಾಡ್ತಾರೆ. ಇಲ್ಲ, 5 ಬೆರಳಿನ ಬಾಯಲ್ಲಿ ಇಟ್ಕೊಂಡು ಈ ಹೆಬ್ಬೆರಳಿನ ಮುಖಾಂತರವಾಗಿ ಪ್ರಸಾದವನ್ನ ತಳ್ಳಿ ಆ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಹಾಗೆ ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಮಾಡ್ಬೇಕು, ನಿಮಗೆ ಬೇಕಾಗಿ ಹೆಂಗ್ ಬೇಕು ಅನ್ನೋ ಪ್ರಸಾದ ಮಾಡಬಾರ್ದು. ಒಂದ್ ಕಡೆಯಿಂದ ರೈತ ಬಣವೆಯಲ್ಲಿರುವಂತ ಹುಲ್ಲನ್ನ ಒಂದ್ ಕಡೆಯಿಂದ ಕ್ಲೀನಾಗಿ ತೆಗಿತಾನೆ ನೋಡ್ರಿ, ಹಾಗೆ ಒಂದ್ ಕಡೆಯಿಂದ ಪ್ರಸಾದವನ್ನ ಮಾಡ್ಕೊಂಡು ಬರ್ಬೇಕು. ಯಾವುದು ನಿಮಗೆ ಅನರ್ಪಿತ ಅನಿಸ್ತದೋ ಅದನ್ನ ಎತ್ತಿಡಬೇಕು. ಹಾಗೆ ಗುರುಗಳು ಎಲ್ಲ ಪ್ರಸಾದವನ್ನ ಮಾಡಿ ತಟ್ಟೆ ತೊಳ್ಕೊಂಡು ಕುಡಿತಾರೆ. ಆವಾಗ ಆಕೆ ತನ್ನ ಪಕ್ಕ ನಿಂತಿರುವಂತ ಹೆಣ್ಮಗಳಿಗೆ ಹೇಳ್ತಾರೆ, ಅಯ್ಯೋ ಈ ಸ್ವಾಮಿ ಏನ್ ಎಂದಾರು ಉಂಡಿತ್ತೋ ಇಲ್ಲೋ, ಈ ಸ್ವಾಮಿ ಏನ್ ಕಂಡಿತ್ತೋ ಇಲ್ಲೋ, ಇನ್ನೊಂದ್ ಸ್ವಲ್ಪ ಕೇಳಿದ್ರೆ ನಾನು ಬಿಡಿಸ್ತಾ ಇರ್ಲಿಲ್ವೇ, ಎಲ್ಲ ಮಾಡಿಟ್ಟಿದ್ದೀನಿ, ಈ ಸ್ವಾಮಿ ಏನ್ ತೊಳ್ಕೊಂಡು ಕುಡಿತಾ ಇತ್ತಲ್ಲ ಅಂತೇಳಿ ಆಕೆ ಪಕ್ಕದಾಗಿರೋ ಅಂತ ಹೆಣ್ಮಗಳಿಗೆ ಹೇಳ್ತಾರೆ. ಆದ್ರೆ ಗುರುಗಳು ಅದನ್ನ ಆಲಿಸಿದಂತವ್ರು ಹೇಳ್ತಾರೆ, ನೋಡಮ್ಮ, ನಾನು ಶರಣರಂತೆ ಮಿತಾಹಾರ, ಮಿತವಾಕ್, ಮಿತನಿದ್ರೆ ಎಲ್ಲವೂ ಕೂಡ ಮಿತವಾಣಿ, ಹೀಗೆ ಎಲ್ಲವನ್ನು ಕೂಡ ಶರಣರ ವಾಣಿಯಂತೆ ನಾನು ಆ ಧರ್ಮ ಪಾಲನೆಯನ್ನು ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಸಾದವನ್ನ ಮಾಡ್ತೀನಿ. ಇದನ್ನು ಯಾಕೆ ತೊಳ್ಕೊಂಡು ಕುಡಿತಾ ಇದ್ದೀನಿ ಅಂದ್ರೆ ಭಗವಂತ ಕೊಟ್ಟಂತ ಒಂದು ಅಗುಳನ್ನು ಕೂಡ ಅನ್ನವನ್ನ ವೇಸ್ಟ್ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ, ಇದು ಲಿಂಗೈನಿಗೆ ಎಡೆ ಆಗಿರೋದ್ರಿಂದ ನಾನು ಇದನ್ನ ಖಂಡಿತ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿ ಪ್ರಸಾದ ಮಾಡಿದೆ ಅಂತ ಹೇಳ್ತಾರೆ. ಆ ಪ್ರಸಾದದ ಮಹತ್ವವನ್ನು ಕೂಡ ಆಕೆಗೆ ಪರಿಚಯವನ್ನು ಮಾಡಿಕೊಟ್ಟು ಬರ್ತಾರೆ ಎನ್ನುವಂಥದ್ದು. ಹಾಗೆ ಆ ರೀತಿಯಾಗಿರುವಂತ ಒಂದು ಅಗುಳನ್ನು ಕೂಡ ಅನ್ನವನ್ನ ವೇಸ್ಟ್ ಮಾಡಬಾರ್ದು ಅನ್ನುವಂಥದ್ದನ್ನ ಶರಣರು ನಮಗೆ ಬದುಕಿನಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ತಾಯಿಯಾದಂಥವರು ಪ್ರತಿನಿತ್ಯವನ್ನು ಕೂಡ ತಿದ್ದಿ ತೀಡಿ ನಮಗೆ ಬುದ್ಧಿಯನ್ನ ಕಲಿಸ್ತಾರೋ ಹಾಗೆ ಶರಣರು ನಮಗೆ ಅರ್ಥವಾಗೋ ರೀತಿಯಲ್ಲಿ ನಮ್ಗೆಲ್ಲರಿಗೂ ಕೂಡ ತಿಳಿಸುವಂಥದ್ದನ್ನ ನಾವು ಕಾಣ್ತೇವೆ ಎನ್ನುವಂಥದ್ದು. ಹಾಗೆ ಪ್ರಸಾದದ ನಿಯಮದಲ್ಲಿ ಎಷ್ಟೊಂದಿದೆ. ಆಹಾರ, ಆರೋಗ್ಯದ ದೃಷ್ಟಿಯಿಂದಲೇ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಹಗಲಿರುಳು ದುಡುಕೊಂಬಂದು ತನ್ನ ದೇಹದ ದಂಡಿಸಿದೆ ಅಂತೇಳಿ ನನಗೆ ನಿದ್ದೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರನೋ, ನನ್ನ ದೇಹಕ್ಕೆ ಆಯಾಸ ಆಗಿದೆ ಅನ್ನುವಂಥದ್ದ ಕಾರಣದಿಂದ ಸುರಾಪಾನ ಮಾಡುವಂಥದ್ದನ್ನು ನಾವು ನೋಡ್ತೇವೆ ಅನ್ನೋಂಥದ್ದು. ಅದಕ್ಕೋಸ್ಕರವಾಗಿ ಮನುಷ್ಯ ದುಶ್ಚಟಕ್ಕೆ ದಾಸನಾಗಿ ಈ ಕಾಯವನ್ನ, ಈ ತನುವನ್ನ, ಶರೀರವನ್ನ ರೋಗದ ಗೂಡಾಗಿಸ್ಕೋಬಾರ್ದು ಅನ್ನುವಂಥದ್ದು. ಮುಂದೊಂದು ದಿನ ಅದು ಲಿವರ್ಗೆ ತೊಂದರೆ ಆದಂತ ಸಂದರ್ಭದಲ್ಲಿ ತನ್ನ ಇಡೀ ಕುಟುಂಬದವರೆಲ್ಲರೂ ಕೂಡ ನೋವನ್ನ ಅನುಭವಿಸ್ಬೇಕಾಗ್ತದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಯಾರೂ ಕೂಡ ದುಶ್ಚಟಕ್ಕೆ ದಾಸರಾಗಬಾರ್ದು. ಗುಟ್ಕಾ ತಿನ್ನೋದಿರ್ಬೋದು, ಇಂಥದಕ್ಕೆ ಯಾವುದಕ್ಕೂ ಕೂಡ ದಾಸರಾಗಲಾರದೆ ನಾವು ಪ್ರಸಾದ ಕಾಯವನ್ನ ಹಾಳು ಮಾಡ್ಕೋಬಾರ್ದು. ಎಷ್ಟೋ ಜನ ತಂಬಾಕನ್ನ ಹಾಕೊಳ್ತಾರೆ. ಎಷ್ಟೋ ಜನ ತಂಬಾಕು ಹಾಕೊಳ್ಳುವಂತ ಸಂದರ್ಭದಲ್ಲಿ ಅವ್ರಿಗೆ ಹಸಿವೆ ಆಗೋದಿಲ್ಲ ಅನ್ನೋದು, ಹಸಿವನ್ನ ನೀಗಿಸ್ಕೊಳ್ಳೋದಕ್ಕೋಸ್ಕರವಾಗಿ ತಂಬಾಕನ್ನ ಹಾಕೊಳ್ತಾ ಇರ್ತಾರೆ. ಒಂದು ಚಟವಾಗಿ ಅದನ್ನ ಮಾಡ್ಕೊಂಡಿರ್ತಾರೆ. ಅದು ತಾಂಬೂಲವನ್ನ ಹಾಕೋಬೇಕೆ ವಿನಃ ಅದನ್ನ ತಂಬಾಕನ್ನ ಹಾಕೋಬಾರ್ದು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಆ ತಂಬಾಕಿನ ಹೊಲದಲ್ಲಿ ಹಾವು ಕೂಡ ಹೋಗೋದಿಲ್ಲ, ದನಕರುಗಳು ಕೂಡ ಹೋಗೋದಿಲ್ಲ. ಆ ದನಕರುಗಳು ಹೋಗಲಾರದಂತ ಆ ಹೊಲಕ್ಕೆ ಒಂದು ಹಾವು ಕೂಡ ಹೋಗೋದಿಲ್ಲ ಆ ಹೊಲಕ್ಕೆ. ಅಂಥದ್ದನ್ನ ಮನುಷ್ಯ ನಾವು ತಿಂತಾ ಇದ್ದೀನಿ ಅಂದ್ರೆ ಅಂತ ಅದನ್ನ ಯಾರು ಕೂಡ ಬಳಕೆಯನ್ನ ಮಾಡಬಾರ್ದು ಅನ್ನುವಂಥದ್ದು.
ತುಂಬಾ ಜನ ಅದರಿಂದ ಹೊರಗೆ ಬರ್ರಿ ಅಂತ ಹೇಳಿದ್ರೆ ಇಲ್ಲ, ನಾನು ತುಂಬಾ ಅದು ಮೊದ್ಲಿಂದ ನಾನು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಒಳಗಾಗ್ಬಿಟ್ಟಿದ್ದೀನಿ, ನಾನು ಅದನ್ನ ಬಿಟ್ಟು ಇರೋಕೆ ಆಗಲ್ಲ ಅಂತೇಳಿ ಎಷ್ಟೋ ದಿನ ನಮ್ಮೊಟ್ಟಿಗೆ ಇರುವಂತವರೇ ನಮ್ಮ ಜೊತೆಗೆ ಇರೋದಿಲ್ಲ. ಅದಕ್ಕೆ ಯಾಕೆ ನಾವು ಅನವಶ್ಯಕವಾಗಿರುವಂಥದ್ದು ನಮ್ಮ ಆರೋಗ್ಯವನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ ಯಾಕೆ ಪ್ರಸಾದವಾಗಿ ಸ್ವೀಕಾರ ಮಾಡ್ತೀರಾ? ಅದಕ್ಕೋಸ್ಕರವಾಗಿ ಅಂತ ದುಶ್ಚಟಕ್ಕೆ ದಾಸರಾಗಬಾರ್ದು. ಅದಕ್ಕೋಸ್ಕರವಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ದಿನದಲ್ಲಿ ಒಂದು ದಿನ ಆದ್ರೂ ಕೂಡ ತಾಂಬೂಲವನ್ನ ಸೇವನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳನ್ನು ಹೇಳಬಾರದು ಅಂತ ಹೇಳ್ತಾರೆ ಶರಣರು ಅನ್ನುವಂಥದ್ದು. ತುಂಬಾ ಜನ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಮೊದಲು ಸ್ವಲ್ಪ ಕಡಿಮೆ ಆಗಿತ್ತೇನೋ, ಏನಾದ್ರೂ ಹೇಳಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅಥವಾ ಇಲ್ಲೇ ಇದ್ದೀನಿ ಬರ್ತೀನಿ ಅಂತ. ಈ ಮೊಬೈಲ್ ಬಂದಾಗ್ಲಿಂದನೂ ಕೂಡ ತುಂಬಾ ಜನ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಇನ್ನೆಲ್ಲೇ ಇರ್ತೀವಿ, ಇಲ್ಲೇ ಇದ್ದೀವಿ, ಏನು ಹಲವಾರು ರೀತಿಯಾಗಿರುವಂತಹ ಸುಳ್ಳುಗಳನ್ನ ಹೇಳ್ತೀವಿ. ಯಾವಾಗ ಹೇಳ್ಬೇಕು ಅಂದ್ರೆ, ಯಾವುದಾದ್ರು ಒಬ್ಬ ವ್ಯಕ್ತಿಯ ಪ್ರಾಣ ರಕ್ಷಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ, ಯಾರಿಗಾದ್ರೂ ಕೂಡ ಅನ್ಯಾಯ ಆಗುವಂತ ಸಂದರ್ಭದಲ್ಲಿ ಮಾತ್ರ ತುಂಬಾ ಯೋಚನೆ ಮಾಡಿ ಅದನ್ನ ಬಳಸಬೇಕಾಗ್ತದೆ ಎನ್ನುವಂಥದ್ದು ಆ ನಿಟ್ಟಿನಲ್ಲಿ ಹೇಳಬೇಕೇ ವಿನಃ ಸುಮ್ಮನೆ ಅನವಶ್ಯಕವಾಗಿರುವಂತದ್ದನ್ನ ಹೇಳ್ಬಾರ್ದು ಅನ್ನುವಂಥದ್ದು. ಹಾಗೇನಾದ್ರೂ ಹೇಳಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಅಪ್ರಜ್ಞೆ ಅನ್ನುವಂಥದ್ದು, ಹರಿವು ಅನ್ನುವಂಥದ್ದು ನಮ್ಮನ್ನ ಸದಾ ಎಚ್ಚರಿಸ್ತಾ ಇರ್ತದೆ. ನೀನು ತಪ್ಪು ಮಾಡಿದ್ಯಾ ಅಂತೇಳಿ. ಅವಾಗ ನಮ್ಗೆ ಏನಾಗ್ತದೆ ಅಂದ್ರೆ, ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಆತಂಕ ಆಗ್ತದೆ. ಅಂತ ಆತಂಕದ ತಲ್ಲಣದ ಬದುಕು ಆಗಬಾರ್ದು ಅನ್ನುವಂಥದ್ದು. ಹಾಗೆ ಸದಾ ಪರಿಶುದ್ಧತೆಯನ್ನ ಒಳಗಾಗಬೇಕು ಅನ್ನುವಂಥದ್ದು. ನಾವೆಲ್ಲ ಹಿಂದೆ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಹೊರಗಿಂದ ಬಂದ ತಕ್ಷಣ ಇನ್ನೋರು ಹೊರಗಡೆ ನೀರಿಡ್ತಾ ಇದ್ರಲ್ವಾ, ಕೈಕಾಲು ತೊಳ್ಕೊಂಡು ಒಳಗ್ ಬನ್ನಿ ಅಂತ. ಇತ್ತೀಚೆಗೆ ಏನಾಗ್ತದೆ ಅಂದ್ರೆ, ಕೆಲವೊಬ್ರು ಏನಾಗ್ತದೆ ತಗೋ ಅಂತೇಳಿ ಹಾಗೆ ಬರ್ತಿದ್ರು. ಆದ್ರೆ ಪ್ರಕೃತಿ ನಮಗೊಂದು ಪಾಠ ಕಲಿಸ್ತು. ಯಾವಾಗ ಕೊರೋನಾ ಬಂದಂತ ಸಂದರ್ಭದಲ್ಲಿ ಹೊರಗೆ ಹೋಗಿ ಬಂದ್ರೆ ಸಾಕು, ಕೈ ತೊಳ್ಕೊಂಡ್ ಬರ್ಬೇಕು, ಕಾಲ್ ತೊಳ್ಕೊಂಡ್ ಬರ್ಬೇಕು, ಏನಾದ್ರೂ ಮುಟ್ಟಿದ್ರೆ ಅದು ಹೊರಗೆ ಇಡ್ಬೇಕು, ಅದನ್ನ ಶುಚಿರ್ಭೂತವಾಗಿ ತಗೊಂಡ್ ಬರ್ಬೇಕು. ಆದ್ರೆ ನಾವೆಷ್ಟೋ ಸಲ ನಮ್ಮ ಮನೇಲಿ ಹಿರಿಯರು ದೊಡ್ಡವರು ಏನಾದ್ರು ಹೇಳಿದ್ರೆ ಯಾರು ಕೇಳ್ತಾ ಇದ್ದಿಲ್ಲ. ಆದ್ರೆ ಪ್ರಕೃತಿ ಕಲಿಸಿದಂತ ಪಾಠಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿರುವಂತದ್ದನ್ನ ನೋಡ್ತೀವಿ. ಆದ್ರೆ ಮಡಿಯ ದೃಷ್ಟಿಯಿಂದ ಅಲ್ಲ, ಸ್ವಚ್ಛತೆಯ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ನಾವು ಸ್ವಚ್ಛವಾಗಿರ್ಬೇಕು ಅನ್ನುವಂಥದ್ದು. ಇದೆಲ್ಲವನ್ನೂ ಕೂಡ ಬದುಕಿಗೆ ದೇಹ, ಮನ, ಬುದ್ಧಿ ಇವೆಲ್ಲವನ್ನೂ ಕೂಡ ಬರೀ ಬಳಕೆ ಮಾಡುವ ವಸ್ತು ಅಷ್ಟೇ ಇಲ್ಲ, ಎಲ್ಲವನ್ನೂ ಕೂಡ ಶುಚಿರ್ಭೂತವಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ನಡೆದಿದ್ರೆ ಆದ್ರೆ ನೆಮ್ಮದಿಯ ಬದುಕನ್ನ ಬದುಕ್ತೀವಿ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಸಂತೋಷದಾಯಕವಾಗಿ ಆನಂದವಾಗಿ ಇರಬೇಕು ಅನ್ನುವಂಥದ್ದು. ಮನುಷ್ಯ ಎಷ್ಟು ದಿನ ಬದುಕನ್ನ ನಡೆಸ್ತಾನೋ ಎಲ್ಲವೂ ಕೂಡ ನಮ್ಮ ಹತ್ರನೇ ಇದೆ. ಎರಡೂ ಕೂಡ ಒಳಿತು ಕೆಡುಕು, ನೋವು ನಲಿವು, ಕಷ್ಟ ಸುಖ ಎಲ್ಲವೂ ಕೂಡ ನಮ್ಮ ಕಣ್ಣಿಂದೇ ಇದೆ. ಆದ್ರೆ ಸ್ವೀಕಾರ ಮಾಡುವಂತ ಮನೋಭಾವ ಇದೆಯಲ್ಲ, ಎಂತ ಸಂತೋಷವಾಗಿರುವಂತಹ ನೆಮ್ಮದಿಯ ಬದುಕು ನಮ್ಮ ಕಣ್ಮುಂದೆ ಇದೆ. ಅದನ್ನ ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ ನಾವು ಅದನ್ನ ಏನೋ ಒಂದು ರೀತಿ ಅದನ್ನ ಬೇರೆ ರೀತಿಯಾಗಿ ಬಳಸ್ಕೊಂಡು ನಮ್ಮ ಮನಸ್ಸಿಗೆ ನೋವನ್ನ, ಆತಂಕವನ್ನ, ತಲ್ಲಣವನ್ನ ಉಂಟು ಮಾಡ್ಕೊಳ್ತೀವಿ. ಹೇಗಪ್ಪ ಅಂತ ಅಂದ್ರೆ, ಸಂತೋಷವಾಗಿ ಇರುವಂತ ಸಂದರ್ಭ ಅಂದ್ರೆ ಇನ್ನೇನು, ನಿಮ್ಗೆಲ್ಲರಿಗೂ ಕೂಡ ಗೌರಿ ಹಬ್ಬ ಬರ್ತದೆ. ಹಬ್ಬಕ್ಕೆ ಬಂದಂತ ಸಂದರ್ಭದಲ್ಲಿ ತಾಯಂದ್ರಿಗೆ ತವರಿಂದ ಬರುವಂತ ಉಡುಗೊರೆಗೋಸ್ಕರವಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ. ಆದ್ರೆ ಇನ್ನೇನೋ ನನಗೆ ಬಹಳ ದೊಡ್ಡ ಉಡುಗೊರೆಯನ್ನಾಗಿ ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಮುನಿಸ್ಕೊಳ್ಳುವಂಥದ್ದು, ಬೇಸರ ಮಾಡ್ಕೊಳ್ಳುವಂಥದ್ದು, ಸಂಬಂಧವನ್ನ ಕಳ್ಕೊಳ್ಳುವಂಥದ್ದು, ಹೀಗೆ ಹಲವಾರು ಘಟನೆಗಳನ್ನ ಸಂಭವಿಸುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ತಾಯಂದ್ರು ಅನ್ನ ಕೊಡುವಂತ, ತಂದೆ ತಾಯಿ ಕೊಡುವಂಥದ್ದು ಏನೇ ಇರ್ಬೋದು, 1 ರೂಪಾಯಿ ನಾಣ್ಯದಿಂದ ಹಿಡಿದು ನಿನಗೆ ಬೇಕಾಗಿರುವಂತ, ಮುತ್ತೈದೆಗೆ ಬೇಕಾಗಿರುವಂತ ಅರಿಶಿನ, ಕುಂಕುಮ, ಬಳೆ, ಹೂವು ಇಷ್ಟು ಕೊಟ್ಟು ನಿನಗೆ ಪ್ರೀತಿಯಿಂದ ಅಣ್ಣನಿಗೆ ಅರಸಬೇಕು, ಅಣ್ಣನು ಕೂಡ ತಂಗಿಗೆ ಪ್ರೀತಿಯಿಂದ ಅರಸಬೇಕು. ಆದ್ರೆ ಹೆಣ್ಣುಮಕ್ಕಳು ಅರಸೋದಿದೆಯಲ್ಲ, ನನ್ನ ತವರು ಹೆಚ್ಚಲಿ ಅಂತೇಳಿ ಮನಪೂರ್ವಕವಾಗಿ, ನನ್ನ ತವರಿಗೆ ಬೆಳಕಾಗಲಿ ಅಂತೇಳಿ ಮನಪೂರ್ವಕವಾಗಿ ಅರಸಬೇಕೇ ವಿನಃ ಹಲವಾರು ರೀತಿಯಾಗಿರುವಂತಹ ಯಾವುದೋ ಉಡುಗೊರೆಗೋಸ್ಕರವಾಗಿ ನಾವು ಮನಸ್ತಾಪವನ್ನ ಮಾಡ್ಕೊಳ್ಳೋದಾಗ್ಲಿ. ಎಷ್ಟೋ ಜನ ಏನೋ ಇರಲಾರದಿರುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಮಠಗಳಿಗೆ ಹೋಗ್ತಾರೆ. ಬುದ್ಧಿ ನಮ್ಗೆ ತಂದೆ ತಾಯಿ ಯಾರು ಇಲ್ಲ ಅಂತೇಳಿ ಅಂತ ಸಂದರ್ಭದಲ್ಲಿ ಗುರುಗಳು ಕೊಡುವಂತ ಏನೋ ಒಂದು ಪ್ರಸಾದವೇ ಇದೇ ನನ್ನ ಉಡುಗೊರೆ ಅಂತೇಳಿ ಎಷ್ಟೋ ಜನ ಸ್ವೀಕಾರ ಮಾಡಿ ಸಂತೃಪ್ತಿಯಿಂದ ಸಮಾಧಾನದ ಬದುಕನ್ನ ಬದುಕ್ತಾರೆ ಅನ್ನುವಂಥದ್ದು. ಆದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ
ಸಂತೋಷ ಮತ್ತೆ ನೆಮ್ಮದಿ ಅವೆರಡನ್ನೂ ಕೂಡ ಬದುಕಿನಲ್ಲಿ ಯಾರೂ ಕೂಡ ಕಳ್ಕೋಬಾರ್ದು ಅನ್ನುವಂಥದ್ದು. ಅಂತ ನೆಮ್ಮದಿಯ ಬದುಕಿಗೋಸ್ಕರವಾಗಿ ಹುಡುಕಾಟ ಮಾಡಬೇಕು ಅನ್ನುವಂಥದ್ದು. ಹಾಗೆ ನಮ್ಮ ಬದುಕಿನಲ್ಲಿ ಜೀವನವೇ ಒಂದು ತಪಸ್ಸಾಗಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಅಂತ ತಪಸ್ಸಿನೋಪಾದಿಯಾಗಿ ನಮ್ಮ ಬದುಕು ಜೀವನವನ್ನ ನಡೆಸಬೇಕು ಅನ್ನುವಂಥದ್ದು. ನಾವು ಅನ್ಕೊಂಡಿದೀವಿ ತಪಸ್ಸು ಅಂತ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಗುಹಾವಾಸಿಯಾಗಿ ಗುಡ್ಡವನ್ನ ಸೇರಿ ಏಕಾಂತವಾಗಿ ಕೂತ್ಕೊಂಡು ಇಡೀ ವರ್ಷಾನುಗಟ್ಲೆ ಕೂತ್ಕೊಂಡು ತಪಸ್ಸನ್ನ ಸಿದ್ಧಿಸ್ಕೊಳ್ಳುವಂಥದ್ದು ತಪಸ್ಸಲ್ಲ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ತಪಸ್ಸನ್ನ ಮಾಡ್ತೀನಿ ಅಂತೇಳಿ ಹಲವಾರು ರೀತಿಯಾಗಿರುವಂತಹ ಯೋಗ ಸಿದ್ಧಿಯನ್ನ ಪಡ್ಕೋಬೇಕು, ನಾನು ಏನ್ ಅನ್ಕೊಂತೀನಿ ಅದೆಲ್ಲವೂ ಕೂಡ ಆಗ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ತಪಸ್ಸನ್ನ ಮಾಡ್ತಾನೆ. ವರ್ಷಾನುಗಟ್ಲೆ ಇಡೀ ತನ್ನ ದೇಹಕ್ಕೆ ಹುತ್ತ ಆವರಿಸಿಕೊಂಡಿರ್ತದೆ. ಒಂದೊಂದು ದಿನ ಬರಸಿಡಿಲಿನಂತ ಮಳೆ ಬಂದು ಇಡೀ ಹುತ್ತವೆಲ್ಲವೂ ಕೂಡ ಕರಗಿ ಹೋಗ್ತದೆ. ಕಾಲಾನಂತರ ಆತನಿಗೆಲ್ಲವೂ ಕೂಡ ಜಡೆ ಬೆಳೀತದೆ. ಹೇಗಾಗ್ತದೆ ಅಂದ್ರೆ ಆತನ ಜಡೆಯಲ್ಲಿ ಎಷ್ಟೋ ಹಕ್ಕಿ ಪಕ್ಷಿಗಳು ವಾಸ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಅಂತ ತಪಸ್ಸನ್ನ ಮಾಡಿದಂತ ವ್ಯಕ್ತಿಗೆ ಒಂದು ದಿನ ಏನಾಗ್ತದಪ್ಪ ಅಂದ್ರೆ ಒಂದು ಪಕ್ಷಿ ಆತನ ಮೂಗಿನ ಮೇಲೆ ಆತನ ಮುಖದ ಮೇಲೆ ಮಲಮೂತ್ರವನ್ನ ಮಾಡಿದಾಕ್ಷಣ ಆತನಿಗೆ ತುಂಬಾ ಕೋಪ ಬರ್ತದೆ. ಕೋಪ ಬಂದಾಕ್ಷಣ ಆ ಪಕ್ಷಿಯನ್ನ ದಿಟ್ಟಿಸಿ ನೋಡ್ತಾನೆ. ನೋಡಿದಾಕ್ಷಣ ಆ ಕಣ್ಣಿನ ಆ ಬೆಂಕಿ ಹೋಗಿ ಆ ಪಕ್ಷಿ ಸುಟ್ಟು ಕೆಳಗೆ ಬಿದ್ದೋಗ್ಬಿಡ್ತದೆ. ಆತನಿಗನಿಸ್ತದೆ, ಓಹೋ, ನಾನು ಇಷ್ಟು ದಿನ ಮಾಡಿದಂತ ಯೋಗ ಸಾಧನೆ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಯಾರ ಮೇಲ್ ಬೇಕಾದ್ರೂ ಪ್ರಯೋಗ ಮಾಡಬಹುದು ಅಂತೇಳಿ ಆತನಿಗೆ ಅಲ್ಲಿಂದ ಎದ್ದು ಲೋಕ ಸಂಚಾರ ಮಾಡೋದಕ್ಕೋಸ್ಕರವಾಗಿ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಒಂದು ಮನೆ ಬಾಗಿಲಿಗೆ ಹೋಗ್ತಾನೆ. ಪತಿವ್ರತ ಹೆಣ್ಣುಮಗಳು ಮನೆ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಂಥದ್ದು. ಆಗ ಆಕೆ ತನ್ನ ಗಂಡ ಬೆಳಗಿನಿಂದ ಸಂಜೆ ತನಕ ಕಾಯಕವನ್ನ ಮಾಡ್ಕೊಂಡ್ಬಂದು ರಾತ್ರಿ ಪ್ರಸಾದ ಮಾಡುವಂತಹ ಸಂದರ್ಭದಲ್ಲಿ ತನ್ನ ಪತಿಯ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಆಕೆ ಬೇಗ ಬರಲಾರದೆ ಇರುವಂತಹ ಕಾರಣದಿಂದ ಮತ್ತೊಮ್ಮೆ ಭವತಿ ಭಿಕ್ಷಾಂದೇಹಿ ಅಂತ ಕೋಪದಿಂದ ಹೇಳುವಂತಹ ಸಂದರ್ಭದಲ್ಲಿ ಬಂದೆ ಸ್ವಾಮಿ, ಬಂದೆ ಇನ್ನೇನು ಬಂದೆ ಅಂತ ಹೇಳಿ ಆಕೆ ಹೇಳ್ತಾಳೆ. ಬಂದು ಆ ಗುರುಗಳಿಗೆ ಶರಣು ಮಾಡಿ ಆ ತಾಯಿ ಹೇಳ್ತಾಳೆ, ಬುದ್ಧಿ ಇನ್ನೇನು ಬಂದೆ, ನನ್ನ ಪತಿ ಮುಂಜಾನೆಯಿಂದ ಸಂಜೆ ತನಕ ದುಡಿದು ಬಂದಿದ್ದಾನೆ, ಆತನಿಗೆ ಪ್ರಸಾದವನ್ನ ಎಡೆ ಮಾಡಿ ಬಂದ್ಬಿಟ್ಟೆ ಅಂತೇಳಿ ಒಳಗೋಗ್ತಾಳಾಕೆ. ಮತ್ತೆ ಆತ ಹೇಳ್ತಾನೆ ಭವತಿ ಭಿಕ್ಷಾಂದೇಹಿ ಎಂದಾಕ್ಷಣ ಆ ತಾಯಿ ಒಂದು ಚರಿಗೆ ನೀರು, 2 ರೊಟ್ಟಿ, ಕಾಯಿ ಪಲ್ಯ ತಗೊಂಡ್ಬಂದು ಸ್ವಾಮಿ ತಗೊಳ್ಳಿ ಅಂತೇಳಿ ಆತ ತಂದಾಕ್ಷಣ ಆಕೆಯನ್ನ ದಿಟ್ಟಿಸಿ ನೋಡ್ತಾನೆ. ಆಕೆ ಹೇಳ್ತಾಳೆ, ನೀನು ಈ ರೀತಿಯಾಗಿ ದಿಟ್ಟಿಸಿ ನೋಡೋದಕ್ಕೆ ಯೋಗಿ, ನೀನು ಆ ಮರದಗಿನ ಕಾಗೆ ಸುಟ್ಕೊಂಡು ಸತ್ತೋಯ್ತಲ್ಲ, ಆ ರೀತಿಯಾಗಿ ಸುಟ್ಕೊಂಡು ಸತ್ತೋಗೋ ಕಾಗೆ ರೀತಿ ಅಲ್ಲ ನಾನು ಬದುಕು ಅಂತ ಹೇಳ್ತಾಳೆ. ಆಗ ಹೇಳಿದಾಕ್ಷಣ ತಪಸ್ವಿಗನಿಸ್ತದೆ, ನಾನು ಆ ಕಾಗೆಯನ್ನ ಸುಟ್ಟಿದ್ದು ನನಗೆ ಮಾತ್ರ ಗೊತ್ತು, ಆದ್ರೆ ಈಕೆಗೆ ಹೇಗೆ ಗೊತ್ತು ಅಂತೇಳಿ ಮತ್ತೆ ಪ್ರಶ್ನೆಯನ್ನು ಮಾಡಿದಾಗ ಆಕೆ ಹೇಳ್ತಾಳೆ, ನೀವು ಹೋಗಿ ಅಲ್ಲಿ ಕೂತ್ಕೊಂಡು ಯೋಗ ಸಾಧನೆ ತಪಸ್ಸನ್ನ ಮಾಡಿ ಸಿದ್ಧಿಸ್ಕೊಂಡ್ರಿ, ಆದ್ರೆ ನಾನು ಪತಿವ್ರತಾ ದೃಷ್ಟಿಯಿಂದ ನನ್ನ ಮನೆಯಲ್ಲೇ ನಾನು ಮಾಡುವಂತ ಕಾಯಕವನ್ನ ತಪಸ್ಸಿನೋಪಾದಿಯಾಗಿ ನಾನು ಮಾಡಿ ಅಂತ ಪತಿವ್ರತಾ ದೃಷ್ಟಿಯಿಂದ ಅದೆಲ್ಲವನ್ನು ಕೂಡ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ಆತ ಅಂತಾನೆ, ಈ ರೀತಿಯಾಗೂ ಕೂಡ ಮಾಡಬಹುದೇ ಅಂತೇಳಿ ತನ್ನ ಪಾಪದ ಪಶ್ಚಾತ್ತಾಪಕ್ಕೋಸ್ಕರವಾಗಿ ಅಮ್ಮ ನನ್ನಿಂದ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಡಾಗ ಕೇಳ್ತಾಳೆ, ತನ್ನ ಗಂಡ ನನ್ನನ್ನ ಸಹನೆ ಮಾಡ್ಕೊಳ್ಲಿಕ್ಕಿಲ್ಲ, ಆದ್ರೆ ನೀನು ನನ್ನ ತಂದೆ ತಾಯಿ ಬಂಧು ಬಳಗ ಇದ್ದಾಗೆ ನಿನಗೆ ಸಹನೆಯಿಂದ ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅಂತ ನೀನು ತಡೆ ಮಾಡಿದೆ ಸ್ವಾಮಿ, ನನಗೆ ತಪ್ಪಾಯ್ತು ಕ್ಷಮಿಸು ಅಂತ ಕೇಳಿದಾಗ ನಾನು ನಿನಗೆ ಕ್ಷಮೆಯನ್ನ ಯಾಚಿಸ್ಬೇಕು ತಾಯಿ ಅಂತ ಹೇಳ್ತಾರೆ. ಹೀಗೆ ಹಲವಾರು ರೀತಿಯಾಗಿರುವಂತಹ ಮನುಷ್ಯ ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗ್ಬೇಕು ಅನ್ನುವಂಥ ಯಾರೇ ಇರಲಿ, ಹಿರಿಯರು ಕಿರಿಯರೇ ಇರಬಹುದು. ಇವತ್ತು ಚಿಕ್ಕವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡವರೇ ಅದನ್ನ ಇದ್ ಮಾಡ್ಬೇಕು ಅಂತಲ್ಲ, ದೊಡ್ಡವರು ಹೇಳಿದಾಗ ಚಿಕ್ಕವರು ಕೇಳ್ಬೇಕು, ಚಿಕ್ಕವರು ಹೇಳಿದಾಗ ದೊಡ್ಡವರು ಕೇಳ್ಬೇಕು ಅನ್ನುವಂಥದ್ದು. ಜ್ಞಾನಕ್ಕೆ ಹಿರಿದು ಕಿರಿದಂತೆ ಅನ್ನುವಂಥ ಮಾತನ್ನ ಹೇಳ್ತಾರೆ. 12ನೇ ಶತಮಾನದಲ್ಲಿ ಹಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಸಾಧನೆಯನ್ನು ಮಾಡಿರುವಂತ ಶಿರಸ್ಥಳಕ್ಕೆ ಚಕ್ರವರ್ತಿಯೇ ಆಗಿರುವಂತಹ ಚನ್ನಬಸವಣ್ಣ ಎಂಥ ಜ್ಞಾನಿ, ಎಂಥ ಅನುಭಾವಿ ಅನ್ನುವಂಥದ್ದು. ಅದಕ್ಕೆ ಮಕ್ಕಳನ್ನು ಪಡೆದ್ರೆ ಅಂತ ಜ್ಞಾನಿಗಳನ್ನ, ಅನುಭಾವಿಗಳ ಮಕ್ಕಳನ್ನ ಪಡಿಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ತಾಯಂದ್ರು ತಪಸ್ಸಿನೋಪಾದಿಯಾಗಿ ತನ್ನ ಬದುಕು ಜೀವನವನ್ನ ನಡೆಸ್ಕೊಂಡೋದ್ರೆ ಅಂತ ಸಂಪತ್ತಾಗುವಂತ ಮಕ್ಕಳನ್ನ ಕೊಡುವುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ನಮ್ಮ ಮನಸ್ಸನ್ನ ಸಂತನೋಪಾದಿಯಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಶರಣರು ಅನ್ನುವಂಥದ್ದು. ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ದುಃಖ, ನೋವು, ಸಂತೋಷ ಎಲ್ಲವೂ ಕೂಡ ಬಂದಾಗ ಅದೆಲ್ಲವೂ ಕೂಡ ಸಮಾನಾಗಿ ಸ್ವೀಕಾರ ಮಾಡೋದಿದೆಯಲ್ಲ, ಇಷ್ಟು ಜನ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು. ಅಕ್ಕ ಏನೇ ಬಂದ್ರೂ ಕೂಡ
ತನಗೆ ನೋವಿದ್ರು ಕೂಡ ಇತರರಿಗೆ ಸಾಂತ್ವನವನ್ನ ಹೇಳೋದಿದೆಯಲ್ಲ, ಎಂಥ ಗಟ್ಟಿತನ, ಎಂಥ ದೃಢವಾಗಿರುವಂತ ಭಕ್ತಿ, ದೃಢವಾಗಿರುವಂತ ನಿಷ್ಠೆ ಅಕ್ಕನದು ಅಂತೇಳಿ. ಹಾಗೆ ಬದುಕಿನಲ್ಲಿ ಬರುವಂತ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಸವಾಲಾಗಿ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು. ನಾನು ಆಗಾಗ ಹೇಳ್ತಾ ಇರ್ತೀನಿ, ಶರಣರು ಎಂಥ ಮಾಲೆಯನ್ನ ಧರಿಸ್ಕೊಂಡ್ರು ಅಂದ್ರೆ, ನೋವು, ನಿಂದೆ, ಅಪಮಾನ ಅನ್ನುವಂತ ಮಾಲೆಯನ್ನ ಅದೆಲ್ಲವನ್ನು ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಕ್ಕೆ ಇವತ್ತು ಅಜರಾಮರವಾಗಿ ಉಳಿದಿದ್ದಾರೆ ಎನ್ನುವಂಥದ್ದು. ಸಹಿಸ್ಕೊಳ್ಳೋದಿದೆಯಲ್ಲ, ಅದು ನುಂಗಿಕೊಳ್ಳೋದಿದೆಯಲ್ಲ, ಅದನ್ನ ಸಾಧನೆ ಮುಖಾಂತರವಾಗಿ ಮಾತ್ರ ಬದಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಅದೆಲ್ಲ ಬಂದಂತ ಸಂದರ್ಭದಲ್ಲಿ ನಾವು ಆಧ್ಯಾತ್ಮಿಕತೆಗೆ ಒಳಗಾಗಿದ್ರೆ ಸಾಕು, ಆ ಶರಣರ ಸತ್ಪಥದಲ್ಲಿ ಸಾಗಿದ್ರೆ ಸಾಕು, ನಮಗೆ ಧೈರ್ಯ, ಸ್ಥೈರ್ಯ, ಸ್ಫೂರ್ತಿ ಎಲ್ಲವೂ ಕೂಡ ಸಿಗ್ತದೆ. ಆದ್ರೆ ನಾವು ಅಧ್ಯಯನಶೀಲರಾಗಬೇಕು ಅನ್ನುವಂಥದ್ದು. ಆ ಜ್ಞಾನಕ್ಕೋಸ್ಕರವಾಗಿ ಪುಸ್ತಕವನ್ನು ಓದ್ತೀವಿ, ಸಮಾಜ ಅನ್ನುವಂಥ ಪುಸ್ತಕವನ್ನು ಕೂಡ ನಾವು ಓದಬೇಕು ಅನ್ನುವಂಥದ್ದು. ಸಮಾಜ ಅನ್ನುವಂಥ ಪುಸ್ತಕ ಕಲಿಸುವಂತ ಪಾಠ ತುಂಬಾ ಪರಿಣಾಮವಾಗಿರ್ತದೆ. ಈ ಪುಸ್ತಕದ ಪಾಠವನ್ನು ಒಮ್ಮೊಮ್ಮೆ ನಾವು ಮರಿಬಹುದು, ಆದ್ರೆ ಸಮಾಜ ಕಲಿಸುವಂತ ಪಾಠವನ್ನ ಯಾವುದೇ ರೀತಿ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಸದಾ ನೆನಪಾಗ್ತಾ ಇರ್ತದೆ. ಅಂತ ಬದುಕಿನ ಮೌಲ್ಯವನ್ನ, ಪಾಠವನ್ನ ಕಲಿತಾ ನಾವು ಸಾಗ್ಬೇಕಾಗ್ತದೆ. ಹಾಗೆ ಹಲವಾರು ರೀತಿಯಾಗಿರುವಂತಹ ಮಕ್ಕಳಿಗೆ ಯೋಗ ಸಾಧನೆಗಳನ್ನ ತಿಳಿಸ್ಬೇಕು ಅನ್ನುವಂಥದ್ದು. ಬಾಲ್ಯದಲ್ಲೇ ಅಕ್ಕನಿಗೆ ಗುರುಗಳು ಎಂಥ ಸಂಸ್ಕಾರವನ್ನ ಕೊಟ್ಟರು, ಯೋಗ ಸಾಧನೆಗಳನ್ನ ತಿಳಿಸಿಕೊಟ್ರು ಅನ್ನುವಂಥದ್ದು. ನಮ್ಮ ಮಕ್ಕಳು ಕೂಡ ಆ ಸಂಸ್ಕಾರದಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಬೆಳಿಬೇಕಾಗ್ತದೆ. ನೆಮ್ಮದಿಯ ಬದುಕನ್ನ ಬದುಕೋದಕ್ಕೋಸ್ಕರವಾಗಿ, ಆರೋಗ್ಯಪೂರ್ಣವಾಗಿರುವಂತಹ ಬದುಕನ್ನ ಬದುಕೋದಕ್ಕೋಸ್ಕರವಾಗಿ ನಾವು ಧ್ಯಾನ, ಯೋಗ, ಪ್ರಾರ್ಥನೆ, ಭಜನೆಯನ್ನ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೆ ನಾವೇ ಪ್ರಶ್ನೆಯನ್ನು ಮಾಡಿದ್ರೆ, ಮೊದಲು ನಾವು ಮಾಡಬೇಕು, ತದನಂತರ ನಮ್ಮ ಮಕ್ಕಳು ಮಾಡ್ತವೆ. ಪ್ರತಿನಿತ್ಯವೂ ಕೂಡ ದಿನದಲ್ಲಿ 24 ಗಂಟೆಯೂ ಕೂಡ ಒಂದು 10 ನಿಮಿಷ ನಿಮಗಾಗಿ, ಆ ಭಗವಂತನಿಗಾಗಿ ಮೀಸಲಿಡ್ರಿ. ಬಸವಣ್ಣನವರ ಫೋಟೋ ಇಡ್ರಿ, ಮಕ್ಕಳನ್ನೆಲ್ಲ ಕೂರಿಸ್ಕೊಳ್ರಿ. ಮಕ್ಕಳಿಗೆ ಇವತ್ತೇನಾಗ್ತದೆ ಅಂದ್ರೆ, ಏನಾದ್ರೂ ಕೊಟ್ರೆ ಮಕ್ಕಳು ಎಲ್ಲವನ್ನೂ ಕೇಳ್ತವೆ. ಹಾಗೆ ಬಸವಣ್ಣನ ಮುಂದೆ ಹಣ್ಣು, ಹಂಪಲು, ಏನಾದ್ರು ಒಂದು ಪ್ರಸಾದವನ್ನ ಇಟ್ಟು ನೀವು ಕೂತ್ಕೊಂಡು ಭಜನೆ ಮಾಡಿ, ಪ್ರಾರ್ಥನೆ ಮಾಡಿ, ವಚನಗಳನ್ನ ಹಾಡಿ, ಮನಸ್ಸು ಹರಿದಾಡುವಂತ ಮನಸ್ಸನ್ನ ತದೇಕ ಚಿತ್ತದಿಂದ, ಏಕಾಗ್ರತೆಯಿಂದ ಮನಸ್ಸನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಬೇಕು. ಇವತ್ತು ಏನಾಗಿದೆ ಅಂದ್ರೆ, ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ವಿ, ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿ ತಂದೆ ತಾಯಿಗಳು ಬದುಕು ಜೀವನವನ್ನೇ ಮಕ್ಕಳಿಗಾಗಿ ಸವಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಮಕ್ಕಳಲ್ಲಿ ಏನ್ ಕೊರತೆ ಅಪ್ಪ ಅಂತ ಅಂದ್ರೆ, ಎಲ್ಲವನ್ನೂ ಓದ್ತೀವಿ, ಆದ್ರೆ ಮರ್ತೇ ಹೋಗ್ತದೆ, ನೆನಪೇ ಇರಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ಆ ಸ್ಮರಣಾಶಕ್ತಿಯನ್ನ ಎತ್ತೋದಕ್ಕೋಸ್ಕರವಾಗಿ ನಾವು ಏನು ಅಡಿ ಮಾಡಿದೀವಿ ಅಂತ ಹೇಳಿ ಆಲೋಚನೆ ಚಿಂತನೆಯನ್ನು ಮಾಡಿದ್ರೆ, ನಮ್ಮ ಮಕ್ಕಳು ನೋಡೋದೇ ಆಗಿದೆಯೇ ವಿನಃ ಕೇಳೋದೇ ಆಗಿದೆಯೇ ವಿನಃ ನಮ್ಮ ಸ್ಮರಣಾಶಕ್ತಿಯ ಮುಖಾಂತರವಾಗಿ, ನಮ್ಮ ಜ್ಞಾನದ ಮುಖಾಂತರವಾಗಿ ನಾವೇನಾದ್ರೂ ಆಲೋಚನೆ ಚಿಂತನೆ ಮಾಡ್ತಾ ಇದ್ದಾರ ಅಂತ ಅಂದ್ರೆ ಇಲ್ಲ. ನಮ್ಮ ಮಕ್ಕಳಿಗೆ ಮೊಬೈಲ್ ಹೆಚ್ಚು ನೋಡ್ತಾರೆ, ಟಿವಿ ಹೆಚ್ಚು ನೋಡ್ತಾರೆ ವಿನಃ ಪುಸ್ತಕ ಜ್ಞಾನ ಇಲ್ಲ, ಆಧ್ಯಾತ್ಮಿಕವಾಗಿರುವಂತಹ ಜ್ಞಾನ ಇಲ್ಲ. ಅದಕ್ಕೋಸ್ಕರವಾಗಿ ಬ್ರೈನ್ ವರ್ಕ್ ಆಗುವಂತ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸ್ಮರಣಾಶಕ್ತಿಯನ್ನ ಹೆಚ್ಚೋದಕ್ಕೋಸ್ಕರವಾಗಿ ಯೋಗ ಸಾಧನೆಗೆ ನಮ್ಮ ಮಕ್ಕಳನ್ನ ತೊಡಗಿಸ್ಕೋಬೇಕು ಅನ್ನುವಂಥದ್ದು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ನಾನು ಮೊದಲಿಂದ ಹೇಳ್ತಾನೆ ಬರ್ತಾ ಇದ್ದೀನಿ, ಪ್ರತಿಯೊಂದು ಸಂಸ್ಕಾರವನ್ನ ಕೊಡಬೇಕು. ನಿಮ್ಮ ಮಕ್ಕಳಿಗೆ ಆ ಏಕಾಗ್ರತೆ ತರುವಾಗಾದ್ರೂ ಕೂಡ ನೀವು ಲಿಂಗ ದೀಕ್ಷೆಯನ್ನ ಕೊಡಿಸಿ ಎನ್ನುವಂಥದ್ದನ್ನ ಹೇಳ್ತೇನೆ ಅನ್ನುವಂಥದ್ದು. ಪರಿಕರವಿಲ್ಲದ ಪೂಜೆ, ಅಕ್ಕ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ರೆ, ಯಾವ ಪ್ರಕೃತಿಯಲ್ಲಿ ಯಾವ ಪರಿಕರ ಇರಲಾರದೆ ಪರಿಣಾಮವಾಗಿರುವಂತಹ ಪೂಜೆಯನ್ನ ಮಾಡಿದ್ರು. ನಿಮ್ಮ ಮಕ್ಕಳನ್ನ ಸ್ನಾನ ಮಾಡ್ಕೊಂಡ್ ಬಂದ ತಕ್ಷಣ ವಿಭೂತಿ ಧಾರಣೆ ಮಾಡ್ಕೊಂಡು ಸುಮ್ಮನೆ ಆ ತಾಟಕ ಯೋಗವನ್ನ ಮಾಡೋದು ಕೇಳಿ. ಪ್ರತಿನಿತ್ಯವೂ ಕೂಡ 50 ನಿಮಿಷ ಕಣ್ಣಾಲೆಯನ್ನ ಮಿಟಕಿಸಲಾರದ ಹಾಗೆ ಏಕಾಗ್ರ ಚಿತ್ತದಿಂದ ಮಾಡಿದ್ದೆ ಆದ್ರೆ ಇಡೀ ಶರೀರದಲ್ಲಿ, ಅಂಗಾಂಗದಲ್ಲಿ ಆಗುವಂತಹ ಪ್ರಕ್ರಿಯೆಗಳು ನಮಗೆ ಗೋಚರಿಸ್ತದೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣವರು, ನಿನ್ನರಿವೇ ನಿನಗೆ ಗುರು, ನನ್ನಲ್ಲಿರ್ತಕ್ಕಂತಹದ್ದನ್ನ ಸರಿ ತಪ್ಪುಗಳನ್ನ ಜಾಗೃತ ಮಾಡುತ್ತದೆ. ಅದಕ್ಕೋಸ್ಕರವಾಗಿ ತ್ರಾಟಕ ಯೋಗದ ಮುಖಾಂತರವಾಗಿ ಆ ಚಂಚಲವಾಗಿರುವಂತಹ ಮನಸ್ಸನ್ನ ನಿಶ್ಚಲತೆಗೆ ತರಬಹುದು ಅನ್ನುವಂಥದ್ದನ್ನು, ಹಳಿ ಮನಸ್ಸನ್ನ ತಿಳಿಯಾಗಿಸಿಕೊಳ್ಬಹುದು ಅನ್ನುವಂಥದ್ದು. ಅಕ್ಕ ಈ ಎಲ್ಲ ಅನುಭವಗಳನ್ನ, ಬದುಕಿನ ಪಾಠವನ್ನ ಇಡೀ ಬದುಕಿನಲ್ಲಿ ಸಮಾಜಕ್ಕೆ ಸಂದೇಶವನ್ನ ಕೊಡುವುದರ ಮುಖಾಂತರವಾಗಿ ತಿಳಿಸಿದ್ರು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಅಂತ ಆಹಾರ ವಿಹಾರ ವಿಚಾರವನ್ನ ಬಹಳ ಪ್ರೀತಿಯಿಂದ, ಆಧ್ಯಾತ್ಮಿಕವಾಗಿ, ಆರೋಗ್ಯಕರವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ನಮ್ಮ ದೇಹಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಹೊರಗೆ ಮತ್ತೆ ಒಳಗೆ ಎರಡನ್ನೂ ಕೂಡ ಧಾರಣೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಹೇಗೆ ಧಾರಣೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು, ಶಿವಯೋಗ ಸಾಧನೆಯ ಮುಖಾಂತರವಾಗಿ ಜ್ಞಾನ ಮತ್ತೆ ಅನುಭವವನ್ನ ನಾವು ಪಡ್ಕೋಬೇಕು. ಹಾಗೆ ನಮ್ಮ ಮನಸ್ಸನ್ನ ನಿಲ್ಲಿಸಬೇಕು ಅನ್ನುವಂಥದ್ದು. ಅದಕ್ಕೆ ಶರಣರು ವಿಜಯಾಸನ ಅಂತ ಅಂದ್ರು. ಜಗತ್ತಿನಲ್ಲಿ ಹೋಗುವಂತ ಟ್ರೈನ್ ಅನ್ನ ನಿಲ್ಲಿಸೋದಿದೆ, ಹಾರಾಡುವಂತ ವಸ್ತುವನ್ನ ಅಥವಾ ಪಕ್ಷಿ ನಿಂತೆ ಹಾರಾಡುವಂತ ಪಕ್ಷಿಯನ್ನು ಕೂಡ ನಾವು ನೋಡಿದ್ದೀವಿ. ಹಾಗೆ ಎಲ್ಲ
ವಸ್ತುವನ್ನ, ವ್ಯಕ್ತಿಯನ್ನ, ಪ್ರಾಣಿಯನ್ನ ಹಿಡಿದು ನಿಲ್ಲಿಸ್ತೇವೆ. ಆದ್ರೆ ಮನಸ್ಸನ್ನ ನಿಲ್ಲಿಸೋದಿದೆಯಲ್ಲ, ಅದು ಯಾವುದರ ಮುಖಾಂತರವಾಗಿ ಸಾಧ್ಯ ಅಂದ್ರೆ ಯೋಗ ಸಾಧನೆಯ ಮುಖಾಂತರವಾಗಿ ಸಾಧ್ಯ. ಇಡೀ ಶರೀರದಲ್ಲಿ ಸಪ್ತ ಚಕ್ರಗಳಿವೆ: ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಆಜ್ಞಾ, ಬ್ರಹ್ಮಚಕ್ರ ಅನ್ನುವಂಥದ್ದು. ಒಂದೊಂದು ಚಕ್ರದಲ್ಲಿ ಒಂದೊಂದು ಲಿಂಗಗಳನ್ನ ಸ್ಮರಣೆಯನ್ನ ಮಾಡ್ತಾ ಆ ಚಕ್ರಗಳಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕು. ಅನಾಹತ ಚಕ್ರ, ಹೃದಯ ಸ್ಥಾನದಲ್ಲಿ ಕಣ್ಮುಚ್ಕೊಂಡು ಎರಡೂ ಕಣ್ಣಿನ ಭೂಮಧ್ಯೆಯಲ್ಲಿ ಆ ಅನಾಥ ಚಕ್ರವನ್ನ ಧ್ಯಾನಿಸ್ತಾ ಮನಸ್ಸನ್ನ ಏಕಾಗ್ರತೆಗೊಳಿಸ್ಕೋಬಹುದು. ಭೂಮಧ್ಯದಲ್ಲಿ ನೀವು ಮನಸ್ಸನ್ನ ನಿಲ್ಲಿಸಿ ಕೇಂದ್ರೀಕೃತ ಮಾಡಿ ಏಕಾಗ್ರತೆಯನ್ನು ಗೊಳಿಸ್ಕೋಬಹುದು. ಹಾಗೆ ನಿಮ್ಮ ಶಿರದ ಮೇಲೆ ಸಹಸ್ರದಳ ಕಮಲ ಇದೆ, ಅದನ್ನ ಗುರುವಿನ ಮುಖಾಂತರವಾಗಿ ದೀಕ್ಷೆಯನ್ನ ತಗೊಂಡಿರ್ತೀರಾ, ಅದು ಜಾಗೃತ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರತಿನಿತ್ಯವೂ ಕೂಡ ಏಕಾಗ್ರತೆಯ ಸಾಧನೆ ಮುಖಾಂತರವಾಗಿ ನೀವು ಯೋಗ ಸಾಧನೆಯನ್ನ ಮಾಡಿ ಅದನ್ನ ಸಿದ್ಧಿಪಡಿಸ್ಕೋಬಹುದು ಅನ್ನೋದು. ಎಷ್ಟೋ ಸಂದರ್ಭದಲ್ಲಿ ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ ಹಲವಾರು ರೀತಿಯಾಗಿರುವಂತಹ ಮನಸ್ಸಿನಲ್ಲಿ ಗೊಂದಲ, ಆತಂಕ ಇಟ್ಕೊಂಡು ಮಾಡ್ತೀವಿ. ಉದಾಹರಣೆ ಹೇಗಪ್ಪ ಅಂದ್ರೆ, ಕೃಷಿಕರಾದ್ರೆ ನಮ್ಮ ಕೆಲಸದ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ದನಕರು ಕಟ್ಟಿದಾರೋ ಇಲ್ಲ ನೋಡ್ರಿ ಅಂತ ಅಂತೀವಿ. ಮತ್ತೆ ಪೂಜೆ ಮಾಡ್ತಾ ಇರ್ತೀವಿ, ಯಾರೋ ಬಂದ್ರೇನ ನೋಡ್ರಿ ಅಂತ ಹೇಳ್ತೀವಿ. ಪೂಜೆ ಮಾಡ್ತಾ ಇರ್ತೀವಿ, ಬಂದವ್ರು ನಾನು ಸ್ವಲ್ಪ ಕೂತ್ಕೊಳಕ್ ಹೇಳಿ ಬರ್ತೀನಿ, ಪೂಜೆ ಮಾಡ್ತಿದ್ದೀನಿ ಅಂತ ಹೇಳು ಅಂತೀವಿ. ಬರೀ ಹೀಗೆ ನಮ್ಮ ಮನಸ್ಸು, ಬುದ್ಧಿ, ಭಾವ ಹೊರಗಡೆನೆ ಇರ್ತದೆ ವಿನಃ ಪೂಜೆಯಲ್ಲಿ ಇರೋದೇ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಮಾಡುವಂತ ಮನ ಮಹಾಮನವಾಗಬೇಕು. ನಾವು ಮನೆಯನ್ನ ಪ್ರವೇಶ ಮಾಡುವುದಲ್ಲ, ಮನಸ್ಸನ್ನ ಪ್ರವೇಶ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಅಕ್ಕ ಕಲಿಸ್ತಾರೆ ಅನ್ನುವಂಥದ್ದು. ಹಾಗೆ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸಿ ಪೂಜೆ, ಧ್ಯಾನ, ಯೋಗವನ್ನ ಮನಸ್ಸನ್ನ ನಿಲ್ಲಿಸಿ ನಾವು ಮಾಡಬೇಕಾಗ್ತದೆ ಅನ್ನುವಂಥದ್ದು. ಅಂತ ಮನಸ್ಸನ್ನ ನಿಲ್ಲಿಸುವಂತ ಕೆಲಸವನ್ನ ಶರಣರು ತಪಸ್ಸಿನೋಪಾದಿಯಾಗಿ ಮಾಡಿ ತಮ್ಮ ಬದುಕು ಜೀವನವನ್ನ ಸಾರ್ಥಕಪಡಿಸಿಕೊಂಡ್ರು. ಅಂತ ಸಾರ್ಥಕತೆಯ ಬದುಕು ಜೀವನವನ್ನ ನಾವು ಕೂಡ ನೆಮ್ಮದಿಯಾಗಿ ಪಡ್ಕೋಬಹುದು ಅನ್ನುವಂಥದ್ದು. ಅಂತ ಧ್ಯಾನ, ಯೋಗ, ತಪಸ್ಸನ್ನ ಮಾಡಿದಂತ ವ್ಯಕ್ತಿಗೂ ಹಾಗೆ ನಿದ್ದೆಯಿಂದ ಎದ್ದಂತ ವ್ಯಕ್ತಿಗೂ ಶರಣರು ವ್ಯತ್ಯಾಸವನ್ನ ಹೇಳ್ತಾರೆ ಅನ್ನೋದು. ನಿದ್ದೆಯಿಂದ, ಗಾಢ ನಿದ್ರೆಯಿಂದ ಎದ್ದು ಬಂದಂತ ವ್ಯಕ್ತಿಯನ್ನ ಹಾಗೆ ನೋಡಿದ್ರೆ ಹಾಗೆ ಹೇಗಿರ್ತಾರೋ ಹಾಗೆ. ಆದ್ರೆ ಸಮಾಧಿ ಯೋಗ ಸ್ಥಿತಿಯಲ್ಲಿ ತನ್ನ ಏಕಾಗ್ರ ಚಿತ್ತದಿಂದ ಧ್ಯಾನವನ್ನ, ಯೋಗವನ್ನ ಮಾಡಿದಂತ ವ್ಯಕ್ತಿಯನ್ನ ನೋಡಿದಾಗ ಆತನಲ್ಲಿ ಅದ್ಭುತವಾಗಿರುವಂತಹ ಒಂದು ರೀತಿ ಬದಲಾವಣೆಗಳನ್ನು ನಮಗೆ ಗೋಚರಿಸ್ತದೆ ಎನ್ನುವಂಥದ್ದು. ಅಂತರ್ಮುಖಿಯಾಗಿ ಆತನಲ್ಲಿ ಏನೋ ಒಂದು ರೀತಿ ಓಜಸ್ಸನ್ನ, ತೇಜಸ್ಸನ್ನ ಕಾಣ್ತೇವೆ ಎನ್ನುವಂಥದ್ದನ್ನ ಶರಣರು ಗುರುತಿಸ್ತಾರೆ. ಅದಕ್ಕೋಸ್ಕರವಾಗಿ ಅಕ್ಕ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಗಾಂಗ ತ್ರಿವಿಧಿಯನ್ನ ಬರೆದಿದ್ದಾರೆ ಎನ್ನುವಂಥದ್ದು. ಅಂತ ಯೋಗಾಂಗ ತ್ರಿವಿಧಿಯಲ್ಲಿ ಅಕ್ಕ ಹೇಳ್ತಾರೆ, ಒಂದು ಸೂರ್ಯನ ಬೆಳಕೇ ನಮ್ಮ ಕೈಲಿ ನೋಡೋದಕ್ಕಾಗಲ್ಲ, ಅಂತ ಕೋಟಿ ಸೂರ್ಯನ ಪ್ರಭೆ ನನ್ನೊಳಗೆ ಪ್ರವೇಶ ಮಾಡ್ತು ಅಂತಾರಲ್ಲ, ಅಕ್ಕನಿಗೆ ಎಂಥ ಅನುಭವ ಆಗಿರಬೇಕು ಅನ್ನುವಂಥದ್ದು. ಕೋಟಿ ರವಿ ಶಶಿಗಳಿಗೆ ಮೀಟಾದ ಪ್ರಭೆ ಬಂದು ನಾಟಿತೈ ಎನ್ನ ಮನದೊಳಗೆ ಅದ ಕಂಡು ದಾಟಿದನು ಭವದ ಕುಳಗಳನ್ನು ಉಂಟು. ಕೋಟಿ ರವಿ ಶಶಿಗಳು, ಆ ಸೂರ್ಯನ ಕಿರಣಗಳು ನನ್ನೊಳಗೆ ಪ್ರವಹಿಸಿದಾಗ ಆಯ್ತು ಅಂದಾಗ ಅಕ್ಕನ ಕಾಯ, ಅಕ್ಕನ ತನು ಹೇಗಾಗಿತ್ತು? ವಜ್ರಕಾಯವಾಗಿತ್ತು ಅನ್ನುವಂಥದ್ದು. ಅಂತ ಕಾಯವನ್ನ, ಆ ಮನಸ್ಸನ್ನ ಭಗವಂತನಲ್ಲಿ ಲೀನಗೊಳಿಸಿಕೊಂಡು ನಾನು ಭವಬಂಧನವನ್ನೇ ನಾನು ಅರ್ಕೊಂಡ್ಬಿಟ್ಟೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗೆ ಹಲವಾರು ರೀತಿಯಾಗಿರುವಂತಹ ತನ್ನ ಬದುಕಿನ ಲಿಂಗಾನುಭವದ ತ್ರಿವಿಧಿಗಳಿರ್ಬೋದು, ವಚನಗಳನ್ನ ಬದುಕಿನುದ್ದಕ್ಕೂ ಕೂಡ ಸಮಾಜಕ್ಕೆ ಸಂದೇಶವನ್ನ ಕೊಡುವಂತ ರೀತಿಯಲ್ಲಿ ಅಕ್ಕ ಬದುಕಿನುದ್ದಕ್ಕೂ ಕೂಡ ಸಮಾಜಕ್ಕೆ ನೀಡ್ತಾ ಬರ್ತಾರೆ ಅನ್ನುವಂಥದ್ದು. ಶರಣರು ನಡೆದಂತ ಹಾದಿಯಲ್ಲಿ ನಡೆದರೆ ಸಾಕು, ನಮ್ಗೇನು ವಿಶೇಷವಾಗಿರ್ತಕ್ಕಂಥದ್ದನ್ನ ಪಡ್ಕೋಬೇಕು ಅನ್ನುವಂಥದ್ದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಆಡಂಬರದ ಪೂಜೆಗಿಂತಲೂ ಕೂಡ ಆದರ್ಶದ ಪೂಜೆ, ಪರಿಣಾಮವಾಗಿರುವಂತ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು. ಅಕ್ಕ ಒಂದು ನಿಸರ್ಗದಲ್ಲಿ ಚಲಿಸುವಂತ ಸಂದರ್ಭದಲ್ಲಿ ಅಕ್ಕ ಭಗವಂತನನ್ನ ಕುರಿತು ಹಾಡ್ತಾ ಪ್ರತಿನಿತ್ಯವೂ ಕೂಡ ಲಿಂಗಾರ್ಚನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮನೋಮಗ್ನವಾಗಿ ನಾನು ಪೂಜೆಯನ್ನ ಮಾಡ್ತಿದ್ದೆ ಅಂತ ಹೇಳ್ತಾರೆ ಎನ್ನುವಂಥದ್ದು. ಸಜ್ಜನಳಾಗಿ ಮಜ್ಜನಕ್ಕೆರವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮಯ ಹಾಡುವೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಮನಹರರ ಪೂಜೆ ಅನುವಾಯಿತನೆಗೆ ಎನ್ನುವಂಥದ್ದು. ನಾನು ಸಜ್ಜನಳಾಗಿ, ನಾನು ಸತ್ಯ ಸದಾಚಾರದಿಂದ ನಾನು ನಿನಗೆ ಮಜ್ಜನಕ್ಕಿರುತ್ತೀನಿ ಭಗವಂತ, ಶಾಂತ ಚಿತ್ತದಿಂದ ನಾನು ಪೂಜೆಯನ್ನು ಮಾಡ್ತೀನಿ. ಪೂಜೆ ಮಾಡ್ಬೇಕಾದ್ರೆ ತುಂಬಾ ಜನ ನಾವು ಗಡಿಬಿಡಿ ಮಾಡ್ಕೊಳ್ತೀವಿ, ಅವಸರ ಮಾಡ್ಕೊಳ್ತೀವಿ, ಪೂಜೆ ಮಾಡ್ತಾ ಇರ್ತೀವಿ ನಿಜ, ಆದ್ರೆ ನಮ್ಮ ಮನಸ್ಸು, ಬುದ್ಧಿ, ಭಾವ ಎಲ್ಲೆಲ್ಲೋ ಆಗಿರ್ತದೆ ಅನ್ನುವಂಥದ್ದು. ಹಾಗೆ ಅರಿದು ಹಂಚಿ ಹೋಗುವಂತ ಮನಸ್ಸನ್ನ ನಿಲ್ಲಿಸೋದಕ್ಕೋಸ್ಕರವಾಗಿ ತಾಟಕ ಯೋಗವನ್ನ ಮಾಡಬೇಕು ಅಂತ ಮಜ್ಜನದ ಮುಖಾಂತರವಾಗಿ ಅಕ್ಕ ಪರಿಣಾಮವಾಗಿರುವಂತ ಪೂಜೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಆ
ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಪರಿಕರ ಇಟ್ಕೊಂಡು ಪೂಜೆಯನ್ನ ಮಾಡ್ತೀವಿ. ಆ ಪರಿಕರ ಇರಲಾರದೆ ಪೂಜೆ ಮಾಡಿದ್ರೆ ಪೂಜೆ ಅನಿಸೋದೇ ಇಲ್ಲ ಅಂತೇಳಿ ಆದ್ರೆ ನಾವು ಭಾವಿಸ್ಕೊಂಡಿದ್ದೀವಿ. ಪೂಜೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಪೂಜೆಗಳನ್ನ ನೋಡ್ತೇವೆ. ಆಡಂಬರದ ಪೂಜೆ, ಆದರ್ಶದ ಪೂಜೆ, ಪರಿಣಾಮದ ಪೂಜೆ, ಇಂತಿಂತ ರೇಟ್ ಅಂತ ಹೇಳಿ ಆ ಪೂಜೆಗೂ ಕೂಡ ರೇಟ್ ಅನ್ನ ಮಾಡಿರುವಂತದ್ದು ಕೂಡ ನಾವು ನೋಡ್ತೀವಿ. ಅದಕ್ಕೆ ಪೂಜೆಗೆ ಇಂತಿಷ್ಟು ಮೌಲ್ಯ ಅಂತ ಇರೋದಿಲ್ಲ. ಮಾಡುವಂತ ಮನಸ್ಸು ಶ್ರೀಮಂತಗೊಳಿಸಿಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಅಂತ ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ಪತ್ರ ಪುಷ್ಪಗಳನ್ನ ಹೇಗೆ ಎತ್ಕೊಂಡು ಬರಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅಂದ್ರೆ, ಆ ಗಿಡ ಮರಕ್ಕೆ ಎಲ್ಲಿ ನೋವಾಗ್ತದೋ ಅನ್ನುವಂತ ಭಾವದಿಂದ ಪತ್ರ ಪುಷ್ಪಗಳನ್ನ ಎತ್ತಿಕೊಂಡು ಬರಬೇಕು ಅನ್ನುವಂಥದ್ದು. ಒಮ್ಮೆ ಅಥಣಿ ಶಿವಯೋಗಿಗಳು ಶಿವಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಸವನ್ನ ಗುಡಿಸಿದ್ರೆ ಆ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ತನ್ನ ಗೂಡಿಗೆ ಹೋಗೋದಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅವರು ಅಷ್ಟೊತ್ತಿಗೆ ಯಾರು ಕಸ ಗುಡಿಸ್ಬೇಡ್ರಿ ಅಂತಿದ್ರಂತೆ. ಹಾಗೆ ಸಂಜೆನೆ ಹೋಗಿ ಆ ಗಿಡಕ್ಕೆ ಒಂದು ಚೊಂಬು ನೀರನ್ನ ಎರೆದು ಸುತ್ತ ಕಸ ಗುಡಿಸಿ ಸಾರಿಸಿ ಬರೋರಂತೆ. ಮುಂಜಾನೆ ಎದ್ದು ಆ ಪತ್ರ ಪುಷ್ಪಗಳನ್ನು ಎತ್ಕೊಂಡ್ಬಂದು ಲಿಂಗಾರ್ಚನೆಯನ್ನ ಮಾಡ್ತಾ ಇದ್ರು ಅಂತ. ಹಾಗೆ ಬಸವಣ್ಣನವರ ಆಧ್ಯಾತ್ಮಿಕವಾಗಿರುವಂತಹ ಬದುಕನ್ನೇ ಹೆಸರಾಗಿಸಿಕೊಂಡಿರುವಂತಹ ಅಥಣಿ ಶಿವಯೋಗಿಗಳು ಆ ರೀತಿಯಾಗಿರ್ತಕ್ಕಂಥ ಲಿಂಗಾರ್ಚನೆಯನ್ನ ಮಾಡಿದ್ರು. ಹಾಗೆ ಒಬ್ಬ ಅನುಭಾವಿಯಾಗಿರುವಂತಹ ಆದರ್ಯ ಶರಣ ಅನ್ನುವಂಥವ್ರು ಕೂಡ ಪ್ರತಿನಿತ್ಯವೂ ಕೂಡ ಲಿಂಗಾರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ಉಪತ್ರೆಯನ್ನ ಕೀಳುವಂತ ಸಂದರ್ಭದಲ್ಲಿ ಎಲ್ಲಿ ಗಿಡಕ್ಕೆ ನೋವಾಗ್ತದೋ, ಎಲ್ಲಿ ಆ ಪುಷ್ಪಕ್ಕೆ ನೋವಾಗ್ತದೋ ಅನ್ನುವಂಥ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಹೂವೆತ್ತುವಂತ ಸಂದರ್ಭದಲ್ಲಿ ಒಂದು ದಿನ ಆ ಹೂವನ್ನ ಎತ್ತುವ ಬದಲು ಆ ಹೂವನ್ನ ತೊಟ್ಟ ಸಮೇತ ಕಿತ್ತಾಕ್ಷಣ ಆತನಿಗನಿಸ್ತದೆ ಆ ಗಿಡನೇ ಓ ಅನ್ನುವಂತ ಶಬ್ದ ಪ್ರಕೃತಿಯಲ್ಲಿ ಬಂದಾಗ ಅಯ್ಯೋ ಆ ಗಿಡಕ್ಕೆ ನೋವಾಯ್ತೇನೋ, ಅದು ನೋವಾಯ್ತು ಅಂತ ಅಂತು ಅಂತೇಳಿ ಆತ ಅವತ್ತಿನಿಂದಲೂ ಕೂಡ ಬಹಳ ಸೂಕ್ಷ್ಮವಾಗಿ ಆ ಬಿದ್ದಂತ ಹೂಪತ್ರಗಳನ್ನೆತ್ತೇ ಪೂಜೆ ಮಾಡಿದ ಅಂತ ಬರ್ತದೆ. ಆ ಹೂವನ್ನ ಆತ ಪದೇ ಪದೇ ನಾನು ಮಾಡಿದಂತ ತಪ್ಪಾಯ್ತಲ್ಲ ಅಂತೇಳಿ ನೆನೆಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದು ಹೂವಲ್ಲಿ ಹಾಲು ಬರ್ತದೆ, ಕೆಲವೊಂದು ಹೂವಿನಲ್ಲಿ ತೊಟ್ಟಲ್ಲಿ ನೀರು ಬರೋದುಂಟು. ಆ ಬಂದಂತ ಆ ಶರಣನಿಗೆ ಏನನ್ನಿಸ್ತದೆ ಅಂದ್ರೆ ಆ ನೀರು ಮತ್ತೆ ಹಾಲು ಬಂದಂಗ ಅನ್ಸಲ್ಲ, ಆ ಗಿಡಕ್ಕೆ ನೋವಾಗಿ ಆ ಗಿಡಕ್ಕೆ ರಕ್ತ ಬರ್ತಾ ಇದೆಯೇನೋ ಅನ್ನುವಷ್ಟು ಭಾವದಿಂದ ಆತ ಪತ್ರ ಪುಷ್ಪಗಳನ್ನ ಎತ್ತಿದ ಅಂತ ಬರ್ತದೆ. ಅದಕ್ಕೋಸ್ಕರವಾಗಿ ನಾವು ಮಾಡುವಂತಹ ಸಂದರ್ಭದಲ್ಲಿ ಆ ರೀತಿಯಾಗಿರುವಂತ ನೋವನ್ನ ಕೊಟ್ಟು ಅಥವಾ ಇನ್ನೆಲ್ಲೋ ತನ್ನದಲ್ಲದ ಗಿಡದಲ್ಲಿ ಕಿತ್ತು ತಂದು ಪೂಜೆ ಮಾಡುವಂಥದ್ದು ಪೂಜೆ ಅಲ್ಲ. ಹಾಗಾದ್ರೆ ಎಂತ ಪೂಜೆಯನ್ನ ಮಾಡಬೇಕು? ಪರಿಕರವಿಲ್ಲದ ಪೂಜೆಯೂ ಕೂಡ ಪರಿಣಾಮವಾದಂತ ಪೂಜೆ ಅನ್ನುವಂಥದ್ದನ್ನ ಅಕ್ಕ ಆ ನಿಸರ್ಗದಲ್ಲಿ ಮಾಡ್ತಾರೆ ಎನ್ನುವಂಥದ್ದು. ಮನಸ್ಸು ಅನ್ನುವಂತ ಪುಷ್ಪವನ್ನಿಟ್ಟು ಅಕ್ಕ ಆನಂದವಾಗಿ ಮನುಷ್ಯನ ಜೊತೆ ಮನುಷ್ಯ ಮಾತಾಡೋದಾಗೆ ಭಗವಂತನ ಜೊತೆ ಅಕ್ಕ ಮಾತಾಡ್ತಾರೆ ಎನ್ನುವಂಥದ್ದು. ಅದಕ್ಕೆ ಅಕ್ಕನಿಗೆ ಯಾರೋ ಇಲ್ಲ ನನ್ನ ಜೊತೆ ಅಂತ ಅನ್ನುವಂಥ ಭಾವವೇ ಇರಲಿಲ್ಲ ಅಂಥದ್ದು. ಆ ಕಾಡಿನಲ್ಲಿ ಆ ಕ್ರಮಿಸುವಂತ ಆದಿಯಲ್ಲಿ ನಾನು ಒಂಟಿ ಏಕಾಂಗಿ, ನನಗೇನು ಇಲ್ಲ ಅನ್ನುವಂಥ ಇವ್ಯಾವ ಕೊರತೆಯೂ ಕೂಡ ಅಕ್ಕನಿಗೆ ಕಾಣಿಸ್ತಿಲ್ಲ ಅನ್ನುವಂಥದ್ದು. ಅಂತ ಕೊರತೆ ಇರಲಾರದ ಹಾಗೆ ಅಕ್ಕ ದಾರಿಯಲ್ಲಿ ಕ್ರಮಿಸುವಂಥದ್ದನ್ನ ನೋಡ್ತೀವಿ ಅನ್ನುವಂಥದ್ದು. ಆ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಶರಣರು ಹೇಳ್ತಾರೆ, ನಾನು ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಂಡು ನಾನು ಪೂಜೆಯನ್ನು ಮಾಡಿದ್ರೆ ಅದು ಪ್ರತಿಫಲವನ್ನ ಕೊಡ್ತದೆ. ಒಂದ್ ಕಡೆ ಹೇಳ್ತಾರೆ ಬಸವಣ್ಣವರು, ಕೋಪಿ ಮಜ್ಜನ ಕೆರೆದರೆ ಅದು ರಕ್ತಧಾರೆ ಎನ್ನುವಂಥದ್ದನ್ನು ಹೇಳ್ತಾರೆ. ಪಾಪಿ ಆ ಹೂವನ್ನ ಮುಟ್ಟಿಸಿದ್ರೆ ಅದನ್ನ ಶರಣರು ಹೇಳ್ತಾರೆ ಮತದ ಆಯುಧವನ್ನ ಸ್ಪರ್ಶಿಸಿದಂತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾಡುವಂತ ಸಂದರ್ಭದಲ್ಲಿ ಕರುಣೆ ವಿನಯ ಸಮತೆಯಿಂದ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು, ಶಾಂತ ಚಿತ್ತರಾಗಿ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಜನ ಬೇರೆ ಬೇರೆ ರೀತಿಯಾಗಿರುವಂತಹ ಪೂಜೆಗಳನ್ನ ಮಾಡ್ತಾರೆ. ಒಬ್ರು ಕೆಲವೊಂದ್ಸಲ ಏನ್ ಹೇಳ್ತಾರೆ, ದೇವ್ರು ತರ್ತೀವಿ ಅಂತ ಹೇಳಿ ಬೆಳಗಿನ ಜಾವನೆ ಹೋಗ್ತಾರೆ, ಆ ಬೋರ್ವೆಲ್ಲು ಹೊಳೆ ನದಿಗಳಿಗೆ ಹೋಗಿ ತಗೊಂಡ್ ಬರ್ತಾರೆ. ನೀರನ್ನ ತಗೊಂಡ್ ಬಂದು ಪೂಜೆಯನ್ನ ಮಾಡಿ ಮನೆಯಲ್ಲಿಟ್ಟು ದೇವ್ರು ತಂದ್ವಿ ಅಂತಾರೆ. 3-4 ದಿನ ಆದ್ಮೇಲೆ ತಗೊಂಡೋಗಿ ಆ ಗುಡಕ್ಕೆ ಹಾಕಿ ಆಮೇಲೆ ಎಲ್ಲಿ ನೀವು ದೇವ್ರು ತಂದಿದ್ರಲ್ಲ ಏನಾಯ್ತು ಅಂದ್ರೆ ದೇವ್ರನ್ನ ಕಳಿಸಿದ್ವಿ ಅಂತ ಹೇಳ್ತಾರೆ. ದೇವರು ಬಾ ಅಂದ್ರೆ ಬರೋನು ಅಲ್ಲ, ಹೋಗು ಅಂದ್ರೆ ಹೋಗೋನಲ್ಲ. ದೇವರು ಸದಾ ನನ್ನೊಟ್ಟಿಗೆ ಇರುವಂತನು, ಶಾಶ್ವತವಾಗಿರುವಂತ ಆ ಪರಸ್ಪರ ಪರವಸ್ತುವನ್ನೇ ಗುರು ಬಸವಣ್ಣನವರು ಎಲ್ಲೂ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ನೀನು ಎಲ್ಲಾದ್ರೂ ಹೋದ್ರೆ ಅವ್ರು ಬರೋ ತನಕ ಬಾಗಿಲು ತೆಗಿಯೋ ತನಕ ನೀನ್ ಕಾಯ್ಕೊಂಡು ಕೂತ್ಕೋಬೇಕು, ಅದ್ರ ಅವಶ್ಯಕತೆ ಏನಿಲ್ಲ. ಎಲ್ಲಿ ನಿನಗೆ ಆನಂದ ಅನಿಸ್ತದೋ, ನೀನು ಮನೆಯಲ್ಲಿರ್ಬೋದು, ನೀನು ಕಾಯಕವನ್ನ ಮಾಡುವಂತ ಕೃಷಿ ಭೂಮಿಯಲ್ಲಿರ್ಬೋದು, ಎಲ್ಲಿ ನೀನು ಹೋಗ್ತೀಯೋ ಅಲ್ಲಿ ನೀನು ಒಂದೇನಾದ್ರೂ ನೀನು ತಗೊಂಡೋಗಿರೋ ಆಸನವನ್ನ ಹಾಕೊಂಡು ಆನಂದವಾಗಿ ತ್ರಾಟಕ ಯೋಗವನ್ನ ಮಾಡಬಹುದು, ಭಗವಂತನೊಂದಿಗೆ ಸಂಭಾಷಣೆ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ. ಅಂತ ಪೂಜೆ ಪರಿಣಾಮಕಾರಿಯಾಗಿರ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರವಾಗಿ
ದೇವರು ಧರ್ಮದ ಹೆಸರಿನಲ್ಲಿ ಇನ್ನೇನೋ ಅನಾಹುತಗಳು ಆಗಬಾರದು ಅನ್ನುವಂಥದ್ದು. ಅಂತ ಸಾತ್ವಿಕವಾಗಿರುವಂತಹ ವ್ಯಕ್ತಿಗಳನ್ನ ತುಂಬಾ ಜನ ನಾವು ಪರೀಕ್ಷೆಯನ್ನ ಮಾಡ್ತೀವಿ ಅನ್ನುವಂಥದ್ದು. ಹಾಗೆ ಒಂದು ದಿನ ದನ ಕಾಯುವಂತಹ ಹುಡುಗರು ಇಡೀ ಊರಲ್ಲಿ ಒಬ್ಬ ಸನ್ಯಾಸಿ ಬರುವಂತದ್ದನ್ನ ನೋಡಿ ಅವರೆಲ್ಲರೂ ಕೂಡ ಸಂತೋಷ ಸಂಭ್ರಮದಿಂದ ಅವರೊಂದು ರೀತಿ ವಿಶೇಷವಾಗಿ ವಿಚಿತ್ರವಾಗಿ ನೋಡ್ತಾರೆ. ಅವರು ಮನೆ ಮನೆಗೆ ಹೋಗಿ ಅವರು ಹಲವಾರು ರೀತಿಯಾಗಿರುವಂತಹ ಜನರನ್ನ ಸಂದರ್ಶನವನ್ನ ಮಾಡಿ ಜ್ಞಾನ ಭಿಕ್ಷೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಲವಾರು ಜನ ತನ್ನ ನೋವು ದುಃಖ ಎಲ್ಲವನ್ನು ಕೂಡ ಅವರೊಟ್ಟಿಗೆ ನಿವೇದನೆಯನ್ನು ಮಾಡಿಕೊಂಡು ಒಂದಲ್ಲೊಂದು ರೀತಿ ಪರಿಹಾರವನ್ನ ಕಂಡುಕೊಂಡು ಹೋಗ್ತಾ ಇರ್ತಾರೆ. ಆ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ದಾರಿ ಹೋಗ ತಡೆದು ನಿಲ್ಲಿಸಿ, ಬುದ್ಧಿ ಈ ದಾರಿಯಲ್ಲಿ ಹೋಗ್ಬೇಡಿ, ಯಾಕೆ ಅಂತ ಗುರುಗಳು ಕೇಳಿದಾಗ ಅಲ್ಲೊಂದು ಸರ್ಪ ಇದೆ, ಅದು ಯಾರೋದ್ರೂ ಕೂಡ ಎಲ್ಲರನ್ನೂ ಕೂಡ ಸಾಯಿಸ್ತದೆ, ನೀವು ಹೋಗ್ಬೇಡಿ ಅಂತ ಹೇಳಿ. ಅದು ಯಾಕೆ ಆ ರೀತಿಯಾಗಿ ಆ ವ್ಯಕ್ತಿಗಳನ್ನ ಎದುರಿಸ್ತಾ ಇತ್ತಪ್ಪ ಅಂದ್ರೆ ಇವರು ಅದಕ್ಕೆ ತುಂಬಾ ತೊಂದರೆಯನ್ನ ಕೊಡ್ತಿದ್ರಿಂದ ಅದು ಆ ರೀತಿಯಾಗಿ ವ್ಯಕ್ತಪಡಿಸ್ತಾ ಇತ್ತು. ಅದಕ್ಕೆ ಗುರುಗಳು ಹೋಗಿ ಅದಕ್ಕೆ ಹೇಳ್ತಾರೆ, ನೋಡಪ್ಪ ನೀವು ಎಲ್ಲರನ್ನು ಕೂಡ ಎದುರಿಸ್ಬೇಡ, ನೀನು ಸಾತ್ವಿಕವಾಗಿರ್ಬೇಕು ಅನ್ನುವಂಥದ್ದನ್ನ ಹೇಳಿ ಅದಕ್ಕೆ ತಿಳುವಳಿಕೆ ಹೇಳಿ ಹೋಗ್ತಾರೆ ಅನ್ನುವಂಥದ್ದು. ಆ ತಿಳುವಳಿಕೆ ಹೇಳಿ ಹೋದಾಗ್ಲಿಂದ ಪಾಪ ಅದು ಯಾರಿಗೂ ಏನು ತೊಂದರೆ ಕೊಡೋದೇ ಇಲ್ಲ. ಎಷ್ಟು ಮನುಷ್ಯ ದುರುಪಯೋಗ ಪಡಿಸ್ಕೊಳ್ತಾನೆ ಅದನ್ನ ಅಂತ ಅಂದ್ರೆ ಆ ಮಕ್ಕಳು ದನ ಕಾಯುವಂತ ಹುಡುಗರು ಇರ್ಬೋದು, ಅಲ್ಲಿ ಆಟ ಆಡುವಂತ ಹುಡುಗರು ಅದೇನು ಮಾಡಲ್ಲ ಅಂತೇಳಿ ಗುರುಗಳು ಹೇಳಿದಾರಲ್ಲ ಅಂತೇಳಿ ಅದನ್ನ ತಗೊಂಡು ಆಟ ಆಡ್ಸೋದು, ನೆಲ್ಲು ಕೊಡಿಯೋದು, ಮರಕ್ಕೆ ಸುತ್ತೋದು ಎಲ್ಲ ಮಾಡಿ ಅದಕ್ಕೆ ತುಂಬಾ ಹಿಂಸೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಒಂದಾನೊಂದು ದಿನ ಎಷ್ಟು ಹಿಂಸೆಯನ್ನ ಕೊಡ್ತಾರೆ ಅಂದ್ರೆ ತನ್ನ ಪ್ರಾಣ ಪಕ್ಷಿ ಏನು ಆರಬೇಕು ಅನ್ನೋಷ್ಟು ಹಿಂಸೆಯನ್ನ ಕೊಡ್ತಾರೆ. ಇಡೀ ದೇಹಕ್ಕೆಲ್ಲವೂ ಕೂಡ ಗಾಯ ಆಗ್ತದೆ, ರಕ್ತ ಸೋರಿರ್ತದೆ. ಆದ್ರೂ ಕೂಡ ಗುರುವಾಣಿಯಂತೆ ನಾನು ಇರಬೇಕು ಅನ್ನುವಂತ ಆ ನಿಷ್ಠೆಯಿಂದ ಅದೇನ್ ಮಾಡ್ತದೆ ಅಂದ್ರೆ ಗುರುವಿನ ಬರುವಿಗಾಗಿ ಕಾಯ್ತಾ ಇರ್ತದೆ. ಗುರುಗಳು ಆ ಕಡೆಯಿಂದ ಬಂದು ಕೇಳ್ತಾರೆ, ಏನಪ್ಪ ನಿನ್ನ ಪರಿಸ್ಥಿತಿಗೆ ಕಾರಣ ಏನು ಅಂತೇಳಿ ಹೇಳಿದಾಗ ಗುರುಗಳು ಹೇಳ್ತಾರೆ, ನಿನ್ಗೆ ಹಿಂಗಾಯ್ತು ಯಾಕೆ ಅಂತ ಕೇಳಿದಾಗ, ಬುದ್ಧಿ ನೀವು ಹೇಳಿದ್ರಿ ಏನು ಮಾಡಬೇಡ ಅಂತ ಹೇಳಿದ್ರಿ, ಅದಕ್ಕೆ ನಾನು ಯಾರಿಗೂ ಏನು ತೊಂದರೆ ಕೊಡ್ಲಿಲ್ಲ ಅಂತೇಳಿ. ಆದ್ರೆ ಗುರುಗಳು ಹೇಳ್ತಾರೆ, ನಾನು ಹೇಳಿದ್ದೆ, ಆದ್ರೆ ನಿನ್ನ ಕೂಡ ವಿಚಾರ ಚಿಂತನೆ ಮಾಡ್ಬೇಕಲ್ಲ, ಆಲೋಚನೆಯನ್ನು ಮಾಡ್ಬೇಕಲ್ವಾ, ನಿನ್ನ ರಕ್ಷಣೆಗೋಸ್ಕರನಾದ್ರೂ ಕೂಡ ನೀನು ಕಡಿಲೇ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಬುಸ್ಸಂದಿದ್ರೆ ಸಾಕಾಗಿತ್ತು, ಅವ್ರು ಎದುರು ನಿನ್ನ ಹತ್ರ ಬರ್ತಾ ಇರ್ಲಿಲ್ಲ, ನೀ ಇಂಥ ಕೆಲಸ ಮಾಡಿದೆ, ನಿನ್ನ ಸಾವಿಗೆ ನೀನೇ ಕಾರಣ ಆದ್ಯಲ್ಲ ಅಂತೇಳಿ ಈ ರೀತಿಯಾಗಿರುವಂತ ತಿಳುವಳಿಕೆಯನ್ನ ಮೂಡಿಸಿದ್ರು ಅಂತ ಬರ್ತದೆ. ಹೀಗೆ ಕೆಲವೊಮ್ಮೆ ನಮಗೆ ತಿಳಿಲಾರದೆ ಹಲವಾರು ಘಟನೆಗಳನ್ನ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಘಟಿಸ್ತವೆ. ಅದಕ್ಕೆ ಸದಾ ನಡೆಯುವಂತ ಸಂದರ್ಭದಲ್ಲಿ ಇಡುವಂತ ಹೆಜ್ಜೆಯನ್ನ ಎಚ್ಚರಿಕೆಯಿಂದ ಇಡಬೇಕು ಅಂತ ಹೇಳ್ತಾರೆ ಶರಣರು. ಅದು ಕೂಡ ಒಂದು ರೀತಿ ಭಕ್ತಿ, ಅದು ಕೂಡ ಒಂದು ರೀತಿ ಪೂಜೆ ಅನ್ನುವಂಥದ್ದನ್ನ ಶರಣರು ನಮ್ಗೆ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಬದುಕಿನುದ್ದಕ್ಕೂ ಕೂಡ ಅಕ್ಕ ಒಂದ್ಸಲ ಆ ಹೋಗುವಂತ ಸಂದರ್ಭದಲ್ಲಿ ದಾರಿಯಲ್ಲಿ ಇಬ್ರು ಅಕ್ಕನಿಗೆ ಸಿಗ್ತಾರೆ. ಆ ಸಿಕ್ಕಂತ ಸಂದರ್ಭದಲ್ಲಿ ಅವರು ಅಕ್ಕನ ಬರುವನ್ನೇ ಕೂಡ ನೋಡ್ತಾ ಇರ್ತಾರೋ ಏನೋ ಗೊತ್ತಿಲ್ಲ, ಅಥವಾ ಇನ್ನೇನಕ್ಕೋ ಕೂತಿರ್ತಾರೋ ಗೊತ್ತಿಲ್ಲ. ಅಕ್ಕ ಬರುವಂತ ಹಾದಿಯನ್ನ ಇಲ್ಲಿ ಕೂತ್ಕೊಂಡಿರುವಂತ ವ್ಯಕ್ತಿಗಳು ಏನೋ ಗಮನಿಸ್ತಾ ಇರುವಂತದ್ದು ಅಕ್ಕನಿಗೆ ಗೋಚರ ಆಗ್ತದೆ. ಅಕ್ಕನನ್ನ ನೋಡಿ ಅವರಿಬ್ಬರಿಗೂ ಕೂಡ ಅವರ ಬಂದು ನಮಸ್ಕಾರ ಮಾಡಿ ಹೇಳ್ತಾರೆ, ಅಕ್ಕ ನಿಮ್ಮನ್ನ ನೋಡಿದ್ರೆ ನಮಗೆ ವನದೇವತೆಯನ್ನ ನೋಡ್ದಂಗಾಗ್ತದೆ, ಇಡೀ ಪ್ರಕೃತಿಯನ್ನೇ ರಕ್ಷಣೆಯನ್ನು ಮಾಡುವಂತ ತಾಯಿಯನ್ನು ನೋಡ್ದಂಗಾಗ್ತದೆ, ನಿಮ್ಮಲ್ಲಿ ಏನೋ ಅಂತ ಆ ಘನಮನವಾಗಿರುವಂತ ಶಕ್ತಿ ಇದೆ ಅಂತೇಳಿ ಅವ್ರು ಹೇಳಿ ನಮಸ್ಕಾರವನ್ನು ಮಾಡ್ತಾರೆ. ಹಾಗೆ ಅಕ್ಕ ಅವರ ಯೋಗಕ್ಷೇಮವನ್ನ ವಿಚಾರಿಸಿ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಾವೇನ್ ಮಾಡ್ಲಿಕ್ಕಾಗ್ತದೆ, ಇಲ್ಲಿ ಬರುವಂತ ಮೊಲ ಅಕ್ಕಿ ಪಕ್ಷಿಗಳನ್ನ ಒಡೆದು ತಿಂತೀವಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಅಕ್ಕ ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ಬೇಕು, ಇದು ಈ ರೀತಿಯಾಗಿ ಮಾಡುವಂಥದ್ದು ತಪ್ಪಲ್ವಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಥವಾ ನಿಮ್ಮನೆಯಲ್ಲೇ ಯಾವುದಾದ್ರೂ ವ್ಯಕ್ತಿ ಈ ರೀತಿಯಾಗಿ ಸಾವನ್ನಪ್ಪಿದ್ರೆ ಏನ್ ಮಾಡ್ತೀಯ, ಅಯ್ಯೋ ಅಂತ ಘಟನೆ ಸಂಭವಿಸಿದ್ರೆ ದುಃಖವನ್ನ ತಡ್ಕೊಳ್ಳೋಕೆ ಆಗಲ್ಲ, ನಾನು ಅವ್ರಿಂದ ಬಿಟ್ಟು ಇರೋಕೆ ಆಗಲ್ಲ ಅಂತ ಹೇಳ್ತಾರೆ. ಅವರಿಗೆ ಜೀವ ಇದ್ದಾಗೆ ಇದಕ್ಕೂ ಜೀವ ಇದೆಯಲ್ಲ, ನಿನ್ನ ಬದುಕಿನ ನಿರ್ವಹಣೆಗೋಸ್ಕರವಾಗಿ ನೀನು ಬದುಕೋದಕ್ಕೋಸ್ಕರವಾಗಿ ಇದನ್ನು ಒಡೆದು ತಿಂದು ಬದುಕುವಂತ ಅವಶ್ಯಕತೆ ಇಲ್ಲ, ನಿನ್ನ ಬದುಕಿನ ನಿರ್ವಹಣೆಗೋಸ್ಕರವಾಗಿ ಏನಾದ್ರು ಒಂದು ಕಾಯಕ ಮಾಡು ಅಂತ ಹೇಳಿದಾಗ ಏನ್ ಮಾಡೋಕ್ ಆಗ್ತದೆ ಅಂತ ಹೇಳಿ ಆತ ಪ್ರಶ್ನೆ ಮಾಡಿದಾಗ ಅಕ್ಕನೇ ಅವರಿಗೆ ಸೂಚನೆ ಕೊಡ್ತಾರೆ. ಈ ಕಾಡಿನಲ್ಲಿ ಬಿಡುವಂತ ಗಿಡ ಮರದ ಟೊಂಗೆಗಳು ಒಣಗಿ ಬಿದ್ದಿದ್ದಾವೆ, ಅವನ್ನ ಆರಿಸ್ಕೊಂಡು ಹೋಗಿ ಪಟ್ಟಣಕ್ಕೆ ಹೋಗಿ ಇವೆಲ್ಲವನ್ನು ಕೂಡ ಮಾರಾಟ ಮಾಡ್ಕೊಂಬ, ಅದರಿಂದ ಬಂದಂತ ಹಣದಲ್ಲಿ ನಿನ್ನ ಬದುಕಿನ ನಿರ್ವಹಣೆ ಮಾಡು, ನಿನ್ನ ಬದುಕು ಜೀವನ ಅದು ಸಾರ್ಥಕ ಆಗ್ತದೆ, ನಿನ್ನ ಶ್ರಮದ ಫಲವಾಗಿ ನೀನು ಉಣ್ತೀಯ, ನೀನು ಸಂತೃಪ್ತಿಯಾಗಿ ಬದುಕ್ತೀಯ, ನಿನ್ನ ಬದುಕನ್ನ ಈ ರೀತಿಯಾಗಿ ಕಾಯಕವನ್ನ ಮಾಡಿ ನೀನು ಬದುಕನ್ನ ಕಟ್ಕೋಬೇಕೇ ಹೊರತು ಇನ್ನೊಂದು ತಿಂಗಳು ನೀನು ಬದುಕನ್ನ ಬದುಕಿದ್ರೆ ಅದು ಸ್ವಾರ್ಥ ಜೀವನ ಆಗ್ತದೆ ಅಂತ ಹೇಳ್ತಾರೆ.
ನನ್ನ ಬದುಕಿನಲ್ಲಿ ಇಂದಿನಿಂದ ಯಾವತ್ತೂ ಕೂಡ ಯಾರಿಗೂ ನೋವನ್ನ ಮಾಡಲಾರದಾಗಿ, ಇನ್ನು ಮುಂದೆ ಯಾವತ್ತೂ ಕೂಡ ಪ್ರಾಣಿ ಪಕ್ಷಿಯಾಗಿ ಯಾವುದನ್ನು ಕೂಡ ಕೊಲ್ಲಲಾರದ ಹಾಗೆ ನನ್ನ ಬದುಕನ್ನ ಜೀವನವನ್ನ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಪರಿವರ್ತನೆ ಆದಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಅಕ್ಕ ಹಲವಾರು ಜನರನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಹಾಗೆ ಆ ರೀತಿಯಾಗಿರುವಂತ ಬದಲಾವಣೆಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಎಷ್ಟೋ ಜನ ಇವತ್ತು ಎಷ್ಟು ಹೇಳ್ತೀವಿ ಎಷ್ಟು ಕೇಳ್ತೀವಿ ಆದರೂ ಕೂಡ ಬದಲಾವಣೆ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಮನಸ್ಸು ಆತಂಕ ತಲ್ಲಣಕ್ಕೆ ಒಳಗಾಗಿರುವಂಥದ್ದು, ಭಯದಿಂದ ನಾವು ಬದುಕನ್ನ ನಡೆಸ್ತಾ ಇದ್ದೀವಿ. ಅದಕ್ಕೆ ಅಕ್ಕ ಒಂಟಿಯಾಗಿ ನಿರ್ಭೀತಿಯಿಂದ ಕಾಡಲ್ಲಿ ಮೇಡಲ್ಲಿ ಅಲಿದು ಎಂತ ದಿಟ್ಟತನದಿಂದ ಬದುಕು ಜೀವನವನ್ನ ಸಾರ್ಥಕ ಮಾಡಿಸ್ಕೊಂಡ್ರು. ಅಂತ ಬದಲಾವಣೆಗೆ ನಾವೆಲ್ಲರೂ ಕೂಡ ಅಣಿಯಾಗಬೇಕು ಅನ್ನುವಂಥದ್ದು. ದೇವರು ಧರ್ಮದ ಹೆಸರಿನಲ್ಲಿ ಅಪವ್ಯಯವನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಎಷ್ಟೋ ಸಲ ಪ್ರಾಣಿಗಳನ್ನ ದೇವರ ಹೆಸರಿನಲ್ಲಿ ಬಲಿ ಕೊಡುವಂಥದ್ದನ್ನ ನೋಡ್ತೀವಿ. ಶರಣರು ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ಬೇಕು ಅಂತೇಳಿ ಯಜ್ಞಾದಿಗಳಿಗೆ ಅಶ್ವಮೇಧ ಯಾಗ ಅಂತ ಮಾಡ್ತಾ ಇದ್ರು. ಹಿಂದೆಲ್ಲ ಕುದುರೆಗಳನ್ನ ಕೊಡ್ತಾ ಇದ್ರು, ಹಸುಗಳನ್ನ ಕೊಡ್ತಾ ಇದ್ರು. ರಾಮಾಯಣದಲ್ಲಿ ಒಂದು ಇದು ಬರ್ತದೆ, ಹಸುವನ್ನು ಕೂಡ ಯಜ್ಞಕ್ಕೆ ಹಾಕಿದ್ರು ಅಂತೇಳಿ. ಅಷ್ಟೇ ಪ್ರಾಣಿ ಪಕ್ಷಿಗಳನ್ನ ಅಷ್ಟೇ ಅಲ್ಲ, ಹಲವಾರು ರೀತಿಯಾಗಿರುವಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನ ಹಾಕೋದು, ಪ್ರಸಾದ ಮಾಡುವಂತಹ ಪದಾರ್ಥಗಳನ್ನ ಹಾಕಿ ನಾವು ದೇವರ ಹೆಸರಿನಲ್ಲಿ ನಾವು ಅಪವ್ಯಯವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿರುವಂತಹ ಪ್ರಸಾದವನ್ನ ವ್ಯಯವಾಗಿ ಮಾಡಬಾರದು ಅನ್ನುವಂಥದ್ದು. ಇಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನ ಹಾಕಿ ದಹಿಸ್ತೀವಿ. ಅದಕ್ಕೋಸ್ಕರವಾಗಿ ಲಿಂಗವಂತ ಧರ್ಮದ ಸಂಸ್ಕೃತಿಯಲ್ಲಿ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಒಂದು ಮನೆ ಗುರುಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಗುರುವನ್ನ ಕರೆಸಿ ಇಡೀ ಮನೆಗೆ ಆ ಗುರುಪೂಜೆಯನ್ನ ಮಾಡಿ ಬಸವ ಗುರುವಿನ ಭಾವಚಿತ್ರವನ್ನ ಇಟ್ಟು ಬಸವ ಗುರುವಿನ ಶರಣರ ನಾಮಸ್ಮರಣೆಯನ್ನ ಮಾಡಿ ಬಂದಂಥವರೆಲ್ಲರಿಗೂ ಕೂಡ ಒಂದು ವಚನಗಳ ಪುಸ್ತಕ ಇರಬಹುದು, ಅಥವಾ ಯಾರು ಲಿಂಗಧಾರಿಗಳಿಲ್ಲ ಅವರಿಗೆ ಇಷ್ಟಲಿಂಗ ಧಾರಣೆಯನ್ನು ಮಾಡಿಸುವುದರ ಮುಖಾಂತರವಾಗಿ ಒಂದೊಂದು ರುದ್ರಾಕ್ಷಿಯನ್ನ ಕೊಡುವುದರ ಮುಖಾಂತರವಾಗಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿರುವಂತಹ ಗುರುವಿನ ಪ್ರವೇಶವನ್ನ ಮಾಡಬೇಕೇ ವಿನಃ ಗ್ರಹಗಳ ಪ್ರವೇಶವನ್ನ ಮಾಡಿ ನಾವು ಇನ್ನೇನೋ ಬದುಕಿನಲ್ಲಿ ಆತಂಕವನ್ನ ತಲ್ಲಣವನ್ನ ಸೃಷ್ಟಿಸ್ಕೋಬಾರದು. ಅದಕ್ಕೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನಮ್ಮ ಬದುಕು ಜೀವನವನ್ನ ಸಾಗಿಸ್ಬೇಕಾಗ್ತದೆ ಅನ್ನುವಂಥದ್ದು. ದೇವರು ಧರ್ಮದ ಹೆಸರಿನಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಬಲಿ ಕೊಡುವುದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ನಿಧಿಯಾಸೆಗೋಸ್ಕರವಾಗಿ ಅಲ್ಲಿ ದೇವರಿದ್ದಾನೆ ಅನ್ನುವಂಥದ್ದು, ಅಥವಾ ನಿಧಿಯನ್ನ ಬಳಸೋಸ್ಕರವಾಗಿ ಮನುಷ್ಯನನ್ನ ಇವತ್ತು ಬಲಿ ಕೊಡುವಂಥದ್ದನ್ನ ನೋಡ್ತೀವಿ. ಅಕ್ಕ ಇದೆಲ್ಲವನ್ನು ಕೂಡ ನೋಡಿ ಸಮಾಜದಲ್ಲಿ ಎಲ್ಲರನ್ನು ಕೂಡ ಎಚ್ಚರಿಸುವಂತಹ ಜಾಗೃತಿ ಅನಿಸುವಂತ ಅಂಧಕಾರದಿಂದ ಮಲಗಿರುವಂತವ್ರನ್ನ ಬಡಿದೆಚ್ಚರಿಸುವಂತ ಕೆಲಸವನ್ನ ಇಡೀ ಶರಣ ಸಂಕುಲವೇ ಮಾಡ್ತು. ಅಂತ ಕೆಲಸವನ್ನ ಅಕ್ಕ ಬದುಕಿನುದ್ದಕ್ಕೂ ಕೂಡ ಮಾಡ್ತಾ ಹೋದ್ರು ಅನ್ನುವಂಥದ್ದು. ಅಂತ ಪ್ರಾಣಿಯನ್ನ ವಧೆ ಮಾಡುವಂತ ಸಂದರ್ಭದಲ್ಲಿ ಬಸವಣ್ಣನವರು ಈ ಜಗತ್ತಿಗೆ ಬೆಳಕಾಗಿ ಬಂದು ಎಷ್ಟೋ ಯಾಗ ಯಜ್ಞಕ್ಕೆ ಬೆಳೆಸುವಂಥದ್ದಿರ್ಬೋದು, ದೇವರು ಧರ್ಮದ ಹೆಸರಿನಲ್ಲಿ ಬಲಿ ಕೊಡುವಂಥದ್ದನ್ನ ಅದನ್ನ ಖಂಡಿಸುವಂತ, ಬರೀ ಹೇಳ್ತಾ ಇರಲಿಲ್ಲ, ಅದನ್ನ ಖಂಡಿಸೋದಕ್ಕೋಸ್ಕರವಾಗಿ ಲೋಕೋದ್ಧಾರಕ್ಕೋಸ್ಕರವಾಗಿ ಬಂದರೂ ಏನೋ ಅನಿಸ್ತದೆ. ಅಂತ ಸಂದರ್ಭದಲ್ಲಿ ಬಸವಣ್ಣನವರ ಜೀವನ ಬದುಕು ಆದರ್ಶವನ್ನ ಇಟ್ಕೊಂಡಂತವರು ಕೂಡ ನಿನ್ನೆಯ ದಿನ ಪ್ರಸ್ತಾಪ ಮಾಡಿದ ಹಾಗೆ 40 ವಾಡವ ವೀರೇಶ್ವರ ಶರಣರು ಒಂದು ದಿನ ಆ 40 ವಾಡದಲ್ಲಿ ಒಂದು ಜಾತ್ರೆ ನಡೀತದೆ. ಆ ನಡೆಯುವಂತ ಸಂದರ್ಭದಲ್ಲಿ ಆ ಪ್ರಾಣಿಯನ್ನ ಹೇಳ್ಕೊಂಡೋಗಿ ಅದಕ್ಕೆ ಶೃಂಗಾರವನ್ನ ಮಾಡಿ ಬಲಿ ಕೊಡೋದಕ್ಕೋಸ್ಕರವಾಗಿ ತಗೊಂಡೋಗ್ತಾರೆ. ಹಲವಾರು ಅಂತ ಆ ಶಬ್ದದ ಮುಖಾಂತರವಾಗಿ ಅದಕ್ಕೆ ಏನು ಕೂಡ ದಿಕ್ಕೆ ತೋಚದಾಗ ಆಗೋ ರೀತಿ ಮತ್ತೆ ಭ್ರಮಣೆ ಆಗೋ ರೀತಿಯಾಗಿ ಅಂತಾರೆ. ಆ ರೀತಿಯಾಗಿ ಆ ಬಡಿತ ಆ ಶಬ್ದವನ್ನ ಮಾಡಿಕೊಂಡು ಸಂಭ್ರಮದಿಂದ ತಗೊಂಡೋಗ್ತಾರೆ ಆ ಪ್ರಾಣಿಯನ್ನ. ಆದ್ರೆ ಅದಕ್ಕೆ ಮಾತ್ರ ನನ್ನನ್ನ ಕೊಲ್ತಾರೆ ಅನ್ನುವಂತ ಭಾವವಿಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗ್ತದೆ. ಅವಾಗ ಶರಣರು ಹೇಳ್ತಾರೆ, ನೋಡಪ್ಪ, ನಿನ್ನ ಮಕ್ಕಳ ಹಾಗೆ ನಿನ್ನ ಹಾಗೆ ಅದಕ್ಕೂ ಕೂಡ ಜೀವ ಇದೆ, ಅದನ್ನ ನೀನು ಕೊಲ್ಲಬೇಡ, ಬೇಕಾದ್ರೆ ನನ್ನನ್ನ ಕೊಲ್ಲು ಅಂತೇಳಿ ಅವರು ಶಿರವಾಗಿ ನಿಲ್ತಾರೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಬಸವಣ್ಣನವರು ಸಕಲ ಜೀವಾತ್ಮನಿಗೆ ಲೇಸನ್ನ ಬಯಸಿದ್ದಾರೆ. ಅದಕ್ಕೆ ಯಾವ ಪ್ರಾಣಿ ಪಕ್ಷಿಯನ್ನು ಕೂಡ ದೇವರು ಧರ್ಮದ ಹೆಸರಿನಲ್ಲಿ ನಾವು ಕೊಲ್ಲಬಾರದು. ಈ ಜಗತ್ತಿನಲ್ಲಿ ಅಹಿಂಸಾವಾದವನ್ನ ಬಿತ್ತರಿಸುವಂತವರು 2 ಧರ್ಮವನ್ನ ಮಾತ್ರ ನಾವು ಕಾಣ್ತೇವೆ ಅನ್ನುವಂಥದ್ದು. ವಿಶೇಷವಾಗಿ ಜೈನ ಧರ್ಮ ಮತ್ತು ಬಸವಣ್ಣನವರ ಧರ್ಮ ಅನ್ನುವಂಥದ್ದು. ಅದಕ್ಕೆ ಎಲ್ಲರೂ ಕೂಡ ಅದನ್ನ ಒಪ್ಪಿಕೊಳ್ಬೇಕು. ಎಲ್ಲರೂ ಕೂಡ ಪ್ರೀತಿಯಿಂದ ಈ ಸಮಾಜದಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಎನ್ನುವಂಥದ್ದು. ಅದಕ್ಕೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಸದಾ ಸಂಚಾರವನ್ನ ಮಾಡ್ತಾ ಪರಿವರ್ತನೆಯನ್ನ ಮಾಡ್ತಾ ಹೋದ್ರು. ಹಾಗೆ ಅಂತ
ಕೊಲ್ಲುವವರು ಯಾರು ಅನ್ನುವಂಥದ್ದನ್ನ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕೊಲುವವನೇ ಮಾದಿಗ ಒಲಸು ತಿನ್ನುವವನೇ ಒಲೆಯ ಕುಲವೇನೋ ಹಾವಂದಿರ ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವವರೇ ಕುಲುದರು ಅನ್ನುವಂಥದ್ದನ್ನ ನಾವು ಅಂತೀವಿ. ಇವತ್ತು ಯಾರು ಕೊಲ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತೀವಿ ಅಂದ್ರೆ ದಲಿತರು ಕೊಲ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ಇಲ್ಲ, ಆ ಸಮುದಾಯ ಏನ್ ಮಾಡ್ತಾ ಇದೆ ಅಂದ್ರೆ ಸತ್ತಂತ ಪ್ರಾಣಿಯನ್ನ, ಆ ವಾತಾವರಣವನ್ನ ಶಿಥಿಲಭೂತವಾಗಿಡೋದಕ್ಕೋಸ್ಕರವಾಗಿ ಅವರು ಆ ಸತ್ತಂತ ಪ್ರಾಣಿಯನ್ನ ತಗೊಂಡು ಅದರ ಚರ್ಮವನ್ನ ಹದ ಮಾಡಿ ಹಲವಾರು ರೀತಿಯಾಗಿರುವಂತಹ ಪಾದರಕ್ಷೆಗಳನ್ನ ಮಾಡಿ ಅವರು ಬಳಸುವಂತ ಆ ಚರ್ಮವನ್ನ ತೊಳೆಯೋದಕ್ಕೆ ಅವರಿಗೆ ಬೇಕಾಗಿರುವಂತ ಪದಾರ್ಥಗಳನ್ನ ಮಾಡ್ಕೊಳ್ತಾರೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಬಸವಣ್ಣವರು ಹೇಳ್ತಾರೆ, ಯಾರು ಆ ಪ್ರಾಣಿ ವಧೆಯನ್ನ ಮಾಡ್ತಾರೋ ಅವರು ನಿಜವಾಗಿರುವಂತ ಒಲೆಯರು. ಎಂತ ಉಚ್ಚ ಕುಲದವರೇ ಆಗಿರ್ಲಿ, ಹೀನ ಕುಲದವ್ರನ್ನ ನೀನು ಹಾಗೆ ಹೇಳ್ಬೇಡಿ. ಅವರು ಮನುಷ್ಯತ್ವದ ದೃಷ್ಟಿಯಿಂದ, ಕಾಯಕದ ದೃಷ್ಟಿಯಿಂದ ಅದನ್ನ ತಗೊಂಡೋಗಿ ಅಲ್ಲಿ ವಾತಾವರಣವನ್ನ ಸ್ವಚ್ಛ ಮಾಡೋದಕ್ಕೆ ತಗೊಂಡೋಗ್ತಾರೆ ಎನ್ನುವಂಥದ್ದನ್ನ ಬಸವಣ್ಣನವರು ಪ್ರತಿಯೊಬ್ಬರ ಮೇಲೂ ಕೂಡ ಕರುಣೆ ವಿನಯನ್ನ ತೋರಿಸ್ತಾರೆ. ಅಂತ ತಪ್ಪನ್ನ ಮಾಡಿದಂತ ವ್ಯಕ್ತಿಯನ್ನು ಕೂಡ ನಿಂದಿಸಲಾರದೆ ಅವರನ್ನ ಪರಿವರ್ತನೆಯನ್ನ ಮಾಡೋದಕ್ಕೋಸ್ಕರವಾಗಿ ಹಿಂದಿನವ್ರು ಹೇಳ್ತಿದ್ರು ನೋಡ್ರಿ, ಬೈದು ಎಳೆದವರೆಲ್ಲ ಬದುಕೋಕೆ ಹೇಳ್ತಾ ಇದ್ರು, ನಕ್ಕ ಎಳೆದವರೆಲ್ಲ ಕೆಡಕಿಗೆ ಹೇಳಿದ್ರು ಅನ್ನುವಂಥದ್ದು. ಆ ಹೇಳುವಂತ ಪ್ರೀತಿಯ ಮಾತು ಇದೆಯಲ್ಲ, ಅದು ಕಾಯಕ್ಕೆ ತನುವಿಗೆ ಅಲ್ಲ, ಅದು ಮನಸ್ಸಿಗೆ ಎನ್ನುವಂಥದ್ದು. ಅಂತ ಮನಪರಿವರ್ತನೆಯನ್ನ ಮಾಡೋದಕ್ಕೋಸ್ಕರವಾಗಿ ನಾವು ಶರಣರ ಬದುಕು ಜೀವನವನ್ನ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ ಎನ್ನುವಂಥದ್ದು. ಇವತ್ತು ನಾವು ಏನಾಗಿದ್ದೀವಿ ಅಂತ ಅಂದ್ರೆ, ಒಂದು ಮಂಗ ಮದ ಬರುವಂತ ಒಂದು ಹಣ್ಣನ್ನು ತಿಂದು ಅದೇನ್ ಮಾಡ್ತದೆ ಅಂದ್ರೆ ಜಗತ್ತೇ ಸುತ್ತುತ್ತಾ ಇದೆ ಅಂತ ಹೇಳ್ತದೆ. ಇವತ್ತು ನಾವು ಅಂತಹ ಮತಿಭ್ರಮಣೆಗೆ ಒಳಗಾಗ್ಬಿಟ್ಟಿದ್ದೀವಿ ಅನ್ನುವಂಥದ್ದು. ಹಾಗೆ ಗೂಬೆ ಏನ್ ಮಾಡ್ತದೆ ಅಂದ್ರೆ ಅವಲತ್ತೇ ನನಗೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಭಾವದಿಂದ ಎಲ್ಲರಿಗೂ ಹೇಳ್ತದೆ ಈ ಜಗತ್ತೇ ಕತ್ಲಾಗಿದೆ ಅಂತೇಳಿ. ಅದನ್ನ ನಾವು ಯಾರಾದ್ರೂ ನಂಬ್ತೀವಾ? ಇಲ್ಲ. ಹಾಗೆಯೇ ಕೂಡ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಒಡಲಾಸೆಗೋಸ್ಕರವಾಗಿ ಏನೆಲ್ಲವಾಗಿರುವಂಥದ್ದನ್ನ ಮಾಡ್ತಾ ಇದೀವಿ. ಅದಕ್ಕೆ ಯಾರು ಕೂಡ ಆ ರೀತಿಯಾಗಿರ್ತಕ್ಕಂಥ ಭ್ರಮೆಗೆ ಒಳಗಾಗಲಾರದೆ ಸರಿ ತಪ್ಪುಗಳು ನಮ್ಮ ಕಣ್ಮುಂದೆ ಇದೆ, ಅದನ್ನ ಸ್ವಪ್ನ ಜಾಗ್ರ ಸುಷುಪ್ತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಅದನ್ನ ತಗೋಬೇಕು ಪ್ರೀತಿಯಿಂದ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಹಾಗೆ ನೀವು ಭಕ್ಷ್ಯಭೋಜ್ಯವನ್ನ ಮಾಡಿ ನೀವು ಉಣಬಡಿಸುವಂತ ಸಂದರ್ಭದಲ್ಲಿ ನೀವು ದೇವರು ಧರ್ಮದ ಹೆಸರಲ್ಲಿ ವ್ಯಯ ಮಾಡುವುದನ್ನ ಹಸಿದವನಿಗೆ ಅನ್ನವನ್ನ ಕೊಟ್ಟು ನೀವು ತೃಪ್ತಿ ಪಡಿಸ್ತೀರಿ, ಆಗ ಮಾತ್ರ ಪರಮಾತ್ಮನಿಗೆ ಮೆಚ್ಚುಗೆ ಆಗ್ತದೆ ಎನ್ನುವಂಥದ್ದು. ಜನಮೆಚ್ಚುಗೆಗಿಂತಲೂ ಕೂಡ ಮನಮೆಚ್ಚುಗೆ ಬಹಳ ಮುಖ್ಯ ಅನ್ನುವಂಥದ್ದು. ಹಾಗೆ ಅಕ್ಕ ಸಕಲರ ಹಿತಕ್ಕೋಸ್ಕರವಾಗಿ, ಸಕಲರ ಒಳಿತಿಗೋಸ್ಕರವಾಗಿ, ಲೋಕೋದ್ಧಾರಕ್ಕೋಸ್ಕರವಾಗಿ ತನ್ನ ಬದುಕು ಜೀವನವನ್ನೇ ಮುಡುಪಾಗಿಟ್ಟಿದ್ರು ಅನ್ನುವಂಥದ್ದು. ಅಂತ ಬದುಕು ಜೀವನವನ್ನ ನಾವು ನೀವೆಲ್ಲರೂ ಕೂಡ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡು ಅಂತ ಸಾರ್ಥಕತೆಯ ಬದುಕನ್ನ ಬದುಕಬೇಕಾದ್ರೆ ಕರುಣೆ ಬಹಳ ಮುಖ್ಯ ಅನ್ನುವಂಥದ್ದು. ಪ್ರತಿಯೊಂದರಲ್ಲೂ ಕೂಡ ಕರುಣಾರಸವನ್ನ ನಾವು ತುಂಬಿಕೋಬೇಕು, ದಯೆ ಇರಬೇಕು ಅನ್ನುವಂಥದ್ದು, ದಾನದ ಗುಣ ಇರಬೇಕು. ಆಗ ಮಾತ್ರ ನಮ್ಮ ಬದುಕು ಜೀವನ ಅದು ಪರಿಪೂರ್ಣವಾಗ್ತದೆ ಎನ್ನುವಂಥದ್ದು. ಹಲವಾರು ಜನ ಬದುಕು ಜೀವನದಲ್ಲಿ ಪರಿವರ್ತನೆ ಆಗಿ ತನ್ನ ಬದುಕು ಜೀವನವನ್ನ ಪರಿವರ್ತನೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಎಷ್ಟೋ ಸಂದರ್ಭದಲ್ಲಿ ಅಹಿಂಸಾ ತತ್ವವನ್ನೇ ತನ್ನ ಉಸಿರಾಗಿಸಿಕೊಂಡು ತನ್ನ ಬದುಕಿನಿಗೆ ಅನಾಹುತ ಆದಂತ ಸಂದರ್ಭದಲ್ಲಿ ಕೂಡ ತನ್ನ ಅಹಿಂಸಾ ಧರ್ಮವನ್ನ ಬಿಡಲಾರದಂತ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಒಬ್ಬ ವ್ಯಕ್ತಿ ಒಂದು ದೇವಾಲಯದಲ್ಲಿ ಒಂದು ಜೈನ ಮುನಿ ಅನುಭವವನ್ನ ಎಡೆಮಾಡ್ತಾ ಇರ್ತಾರೆ. ಎಡೆಮಾಡುವಂತ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರು ತಮ್ಮ ಮನೆಗೆ ಆಹ್ವಾನಿಸಿ ಕರ್ಕೊಂಡು ಹೋಗೋ ಹಾಗೆ ಆತನು ಕೂಡ ಒಬ್ಬ ವ್ಯಕ್ತಿ, ಒಬ್ಬ ವ್ಯಾಪಾರಸ್ಥ ನಮ್ಮನೆಗೆ ಬರಬೇಕು ಬುದ್ಧಿ ಅಂತ ಹೇಳಿದಾಗ ಅವರು ಅಲ್ಲಿಂದ ಹೊರಡ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಆತ ಗುರುಗಳು ಬಂದ ತಕ್ಷಣ ಕೂರಿಸ್ಬಿಟ್ಟು, ಬುದ್ಧಿ ನಾನು ಒಂದು ಕಾಯಕವನ್ನ ಮಾಡ್ತಾ ಇದ್ದೀನಿ, ತುಂಬಾ ದೊಡ್ಡ ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ರತ್ನವನ್ನ ತಂದು ಕೊಡ್ತಾನೆ ಆ ಯಜಮಾನನ ಕೈಲಿ. ಗುರುಗಳು ಆ ರತ್ನವನ್ನ ಪರಿಚಯ ಮಾಡಿಕೊಡ್ತಾ ಇರ್ತಾರೆ ಗುರುಗಳಿಗೆ. ಈ ರೀತಿಯಾಗಿರುವಂತಹ ಬೆಲೆ ಬಾಳುವಂತ ವಸ್ತುವನ್ನ ನಾನು ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಬುದ್ಧಿ ಅಂತ ಹೇಳಿ ತಾನು ಗುರುಗಳು ಕುಂತಂತ ಮುಂದೆ ಆ ಟೇಬಲ್ ಮೇಲೆ ಇಟ್ಟು ತನ್ನ ಸತಿ ಕರೆದ್ರು ಅಂತೇಳಿ ಒಳಗೋಗ್ತಾರೆ. ಅವರೊಳಗೋದ ತಕ್ಷಣನೇ ಒಂದು ಕೋಳಿ ಬಂದ್ಬಿಟ್ಟು ಏನ್ ಮಾಡ್ತದೆ ಅಂದ್ರೆ ಆ ಆಹಾರ ಧಾನ್ಯ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ನುಂಗ್ಬಿಡ್ತದೆ. ಗುರುಗಳು ಅದನ್ನು ನುಂಗಿದ ಕ್ಷಣ ಆತ ಬಂದು ನೋಡ್ತಾನೆ, ಆ ಮಣಿ ಕಾಣಿಸ್ತಾ ಇರಲ್ಲ.
ಅಯ್ಯೋ ಮಣಿ ಇತ್ತಲ್ಲ ಇಲ್ಲೇ ಇತ್ತಲ್ಲ ಅಂತೇಳಿ ಅವರು ಸತಿಯನ್ನ ಕೇಳ್ತಾರೆ, ನನಗೂ ಗೊತ್ತಿಲ್ಲ. ಆ ತಂದ್ಕೊಟ್ಟಂತ ಆ ಮನೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯನ್ನು ಕೇಳ್ತಾರೆ, ನನಗೂ ಗೊತ್ತಿಲ್ಲ. ನನ್ನ ಮಗನನ್ನ ಕೇಳ್ತಾರೆ, ನನಗೂ ಗೊತ್ತಿಲ್ಲ. ಹೀಗೆ ಇದ್ದೋರ್ ಮೂವರು ಕದ್ದೋರು ಯಾರು ಅಂತ ಹೇಳಿ ಆತನಿಗೆ ಯೋಚನೆ ಆಗ್ಬಿಟ್ಟು ಕೇಳ್ತಾನೆ, ಏನಾಯ್ತು ಮತ್ತೆ ಹಂಗಾದ್ರೆ ಯಾರು ಕದ್ದಿರ್ಬೋದು? ನಾವಂತೂ ಯಾರು ಕದ್ದಿಲ್ಲ, ಮನೆಯವರು ಈ ಸ್ವಾಮಿಗಳೇ ತಗೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲೇ ಇಟ್ಟಿದ್ವಲ್ಲ, ಏನಾಯ್ತು ಬುದ್ಧಿ, ನಿಮ್ಮಿಂದ ಇಟ್ಟಿದ್ವಲ್ಲ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಅವ್ರು ಏನು ಮಾತಾಡೋದೇ ಇಲ್ಲ, ಮೌನವಾಗಿರ್ತಾರೆ ಅನ್ನುವಂಥದ್ದು. ಆತ ಮೌನವಾಗಿದ್ದಂತ ಆ ಸನ್ಯಾಸಿಯನ್ನ ನೋಡಿ ಅವನು ಆ ಸನ್ಯಾಸಿಯನ್ನ ದಂಡಿಸ್ತಾನೆ. ಇದನ್ನ ಕೊಡಿ, ಇದು ತುಂಬಾ ಬೆಲೆ ಬಾಳುವಂಥದ್ದು, ನೀವು ತಗೊಂಡಿದ್ರೆ ನನಗೆ ಕೊಡಿ ಅಂತ ಹೇಳಿ ತುಂಬಾ ಬಲವಂತ ಮಾಡಿ ಪೀಡಿಸಿ ದಂಡಿಸ್ತಾನೆ. ಅವಾಗ ಆತ ವ್ಯಕ್ತಿ ದಂಡಿಸುವಂತ ಸಂದರ್ಭದಲ್ಲಿ ಒಂದ್ ಚಾಟಿ ತಗೊಂಡು ಹೊಡೆಯುವಾಗ ಆ ಕೋಳಿ ಓಡ್ ಬಂದು ಆ ಸನ್ಯಾಸಿ ಮುಂದೆ ಬರುವಂತ ಸಂದರ್ಭದಲ್ಲಿ ಆ ಚಾಟಿ ತಾಗಿ ಆ ಕೋಳಿ ಸತ್ತೋಗ್ಬಿಡ್ತದೆ. ಆ ಕೋಳಿ ಸತ್ತೋದ ತಕ್ಷಣ ಅವಾಗ ಸನ್ಯಾಸಿ ಬಾಯ್ ಬಿಡ್ತಾರೆ, ನೋಡಪ್ಪ, ನೀನು ಆ ಮಣಿಯನ್ನ ಏನು ಹುಡುಕಾಟ ಮಾಡ್ತಿದ್ದಲ್ಲ, ಈ ಕೋಳಿ ನುಂಗಿದೆ. ಯಾಕೆ ಮೊದ್ಲೇ ಹೇಳಿಲ್ಲ, ನಿನ್ಗೆ ಹೊಡಿತಾ ಇರ್ಲಿಲ್ವಲ್ಲ ಅಂತ ಕೇಳಿದಾಗ, ನಾನೇನಾದ್ರೂ ಆ ಕೋಳಿ ನುಂಗಿದೆ ಅಂತ ಅಂದಿದ್ರೆ ನೀನು ಅವಾಗಲೇ ಅದನ್ನ ಕೊಯ್ದು 2 ಭಾಗ ಮಾಡಿಬಿಟ್ಟು ಅದನ್ನ ನೀನು ಆ ಮಣಿಯನ್ನ ತಗೊಳ್ಳೋಕೋಸ್ಕರ ಅದನ್ನ ಹಿಂಸೆ ಮಾಡ್ಬಿಡ್ತಿದ್ದೆ, ಅದಕ್ಕೋಸ್ಕರವಾಗಿ ನಾನು ಬಾಯಿ ಬಿಡ್ಲಿಲ್ಲ ಅಂತ ಹೇಳ್ತಾರೆ. ನನ್ನ ಅಹಿಂಸಾ ಧರ್ಮವನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗುರುಗಳು ಆ ಕೋಳಿಯನ್ನ ಆತ ಸೀಳಿ ನೋಡಿದಾಗ ಅದರ ರತ್ನ ಸಿಗ್ತದೆ. ಅವಾಗ ನನ್ನಿಂದ ತಪ್ಪಾಯ್ತು ಗುರುಗಳೇ ಅಂತ ಹೇಳಿ ಆತ ಪಶ್ಚಾತ್ತಾಪ ಪಡ್ತಾನೆ. ಅದಕ್ಕೋಸ್ಕರವಾಗಿ ನೀನು ಕೂಡ ಆ ರೀತಿಯಾಗಿರುವಂತಹ ಅಹಿಂಸಾ ಧರ್ಮವನ್ನ ಪಾಲನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಬದುಕಿನಲ್ಲಿ ಪಾಠವಾಗಿ ಗುರುಗಳು ಕಲಿಸ್ಕೊಡ್ತಾರೆ ಅನ್ನುವಂಥದ್ದು. ಹಾಗೆ ನಾನೊಂದ್ಸಲ ಹಂಗೆ ಒಂದು ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಆಸ್ಪತ್ರೆಯಲ್ಲಿ ಆ ಡಾಕ್ಟರ್ಗೆ ಅಡಿಗೆ ಮಾಡುವಂತ ಒಬ್ಬ ವ್ಯಕ್ತಿ ಆ ತೆಂಗಿನ ಮರದಲ್ಲಿ ಇರುವಂತ ದಿನಾಲು ಗಿಳಿಗಳು ಬಂದು ಕೂತ್ಕೊಳ್ತಾ ಇದ್ವು. ನಾವು ಹಾಗೆ ಹೊರಗಡೆ ಕೂತ್ಕೊಂಡು ನೋಡ್ತಾ ಇರುವಂತ ಸಂದರ್ಭದಲ್ಲಿ ಆತ ಆ ಆಸ್ಪತ್ರೆ ಮೇಲೆ ನಿಂತ್ಕೊಂಡು ಆ ಗಿಳಿಗೆ ಗುಂಡಿಟ್ಟು ಹೊಡಿತಾ ಇದ್ದ. ಪ್ರತಿನಿತ್ಯವೂ ಕೂಡ ಒಂದು ಗಿಳಿಯನ್ನ ಹೊಡೆದು ಸಾಯಿಸ್ತಾ ಇದ್ದ. ಒಂದು ದಿನ ಕೇಳಿದ್ವಿ, ದಿನ ಗಿಳಿ ಇಲ್ಲಿ ಬೀಳ್ತಾ ಇದ್ಯಲ್ಲ, ಯಾಕೆ? ಏನು ಆ ಗಿಳಿಗಳು ಕಚ್ಚಾಡಿ ಸತ್ತೋಗ್ತಾ ಇದ್ದಾವೋ ಅಥವಾ ಯಾರಾದ್ರೂ ಹೊಡಿತಾ ಇದ್ದಾರೋ ಅಂತೇಳಿ ಒಂದು ದಿನ ಆತನನ್ನೇ ಕೇಳಿದ್ದಕ್ಕೆ ಆತ ಹೇಳ್ದ, ಡಾಕ್ಟ್ರು ಪ್ರತಿನಿತ್ಯವೂ ಕೂಡ ಆ ಗಿಳಿಯ ಸಾಂಬಾರನ್ನ ಊಟ ಮಾಡ್ತಾರೆ, ಅದಕ್ಕೋಸ್ಕರವಾಗಿ ನಾವು ಈ ಪಕ್ಷಿಯನ್ನ ಕೊಲ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ಡಾಕ್ಟ್ರಿಗೆ ಬರ್ತದೆ ಅನ್ನೋ ಗೊತ್ತಿಲ್ಲ, ಪಾಪ ನಿನಗೆ ಬಂದ್ಬಿಡ್ತದೆ, ನೀನು ಆ ರೀತಿಯಾಗಿರುವಂತ ಪಾಪ ಕೃತ್ಯವನ್ನ ನೀನು ಎಸಗಬೇಡ ಅನ್ನುವಂತ ಮಾತೇಳಿ ತದನಂತರ ಡಾಕ್ಟರ್ ಹತ್ರನೂ ಕೂಡ ಹೋಗಿ ಮಾತಾಡಿದ್ವಿ. ಸರ್, ನೀವು ಸಾತ್ವಿಕವಾಗಿರುವಂತ ಆಹಾರವನ್ನ ಪ್ರಸಾದ ಮಾಡಬೇಕು ಅಂತ ಹೇಳ್ಬೇಕೇ ವಿನಃ ಮುಂದಕ್ಕೊಂದು ತಿನ್ನುವಂತ ಬದುಕು ನಿಮ್ಮಂತ ವಿದ್ಯಾವಂತರು ಅಕ್ಷರಸ್ಥರೇ ಈಗ ಮಾಡಿದ್ರೆ ಹೇಗೆ ಅಂತ ಕೇಳಿದಾಗ, ಆರೋಗ್ಯದ ದೃಷ್ಟಿಯಿಂದ ಅದನ್ನು ತಿಂತೀನಿ, ಆರೋಗ್ಯದ ದೃಷ್ಟಿಯಿಂದ ಈ ಸಮಾಜದಲ್ಲಿ ಈ ಭೂತಾಯಿ ಕೊಟ್ಟಿರುವಂತದ್ದು ಸಾತ್ವಿಕ ಆಹಾರ ಸಾಕಷ್ಟು ಇದೆ, ಅದನ್ನ ತಿಂದು ಬದುಕನ್ನು ನಡೆಸಬಹುದು ಸರ್, ಇದ್ರೆ ಇಲ್ಲಿ ಇನ್ನೊಂದು ಕೊಂದು ತಿಂದು ಬದುಕಬಾರದು ಅಂತ ಹೇಳಿ ನಾನು ಹಿರಿಯರಾಗ್ಲಿ ಕಿರಿಯರಾಗ್ಲಿ ಹೇಳುವಂಥದ್ದು ಎಷ್ಟೋ ಸಲ ನಾನು ಹೇಳಿ ನಿಷ್ಠುರ ಆಗಿರೋದು ಉಂಟು. ಆದ್ರೆ ಹೇಳಲಿಲ್ಲ ಅಂದ್ರೆ ನನ್ನ ಧರ್ಮಕ್ಕೆ ನಾನು ವಂಚನೆ ಮಾಡ್ದಂಗಾಗ್ತದೆ ಅನ್ನುವಂತ ದೃಷ್ಟಿಯಿಂದ ನಾನು ಆ ಡಾಕ್ಟರ್ಗೆ ಮನವರಿಕೆಯನ್ನಾಗಿ ಮಾಡಿಕೊಟ್ಟೆ ಅನ್ನುವಂಥದ್ದು. ಹಾಗೆ ಹಲವಾರು ರೀತಿಯಾಗಿ ಅಕ್ಕನು ಕೂಡ ಒಳಿತೋ ಕೆಡುಕೋ ಮನುಷ್ಯ ಸರಿ ಹೋಗ್ಬೇಕು, ಹರಿದು ಹಂಚಿ ಹೋಗುವಂತ ಸಮಾಜವನ್ನ ಒಗ್ಗೂಡಿಸಬೇಕು ಅಂತೇಳಿ ಶರಣರು 1,96,000 ಶರಣರು ಒಮ್ಮನಸ್ಸಿನಿಂದ 770 ಜನ ಶರಣರು ಇಡೀ ಸಮೂಹವನ್ನ ಕಟ್ಟಿಕೊಂಡು ಇಡೀ ಸಮಾಜದ ಅಂಧಕಾರವನ್ನ ಅಳಿಸಿ ಸುಜ್ಞಾನದ ಬೆಳಕನ್ನ ಮೂಡಿಸಿದರು. ದಿಕ್ಕು ತಪ್ಪದವರಿಗೆ ದಿಕ್ಕನ್ನ ತೋರಿಸುವಂತ ಕೆಲಸವನ್ನ ಮಾಡಿದರು. ಆ ನಿಟ್ಟಿನಲ್ಲಿ ಆ ಬಸವ ಪಥದಲ್ಲಿ ಶರಣ ಪಥದಲ್ಲಿ ಅಕ್ಕ ಸಾಗ್ತಾ ಸಾಗ್ತಾ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಳ್ತಾ ಹಲವಾರು ಬದುಕಿನ ಮಜಲುಗಳನ್ನ ತನ್ನ ಅನುಭವಕ್ಕೆ ತಂದುಕೊಂಡು ಸಮಾಜಕ್ಕೆ ತಾನೇ ಒಂದು ಜಗತ್ತಿಗೆ ಬೆಳಕನ್ನ ನೀಡುತ್ತಾ ಬದುಕಿನಲ್ಲಿ ನಿರ್ಗಮಿಸ್ತಾರೆ ಎನ್ನುವಂಥದ್ದು. ಅಂತ ಬದುಕಿನ ಹಾದಿಯನ್ನ ನಾವಿನ್ನೂ ಕೂಡ ಕುತೂಹಲಕರವಾಗಿ ಅಕ್ಕನ ಬದುಕನ್ನ ನೋಡ್ಬೇಕು ಅನ್ನುವಂಥದ್ದು. ನಮ್ಮ ಬದುಕಲ್ಲೂ ಕೂಡ ಹಲವಾರು ರೀತಿಯಾಗಿರುವಂತಹ ಪಾಠವನ್ನ ಕಲ್ತ್ಕೋಬೇಕು ಅನ್ನುವಂಥದ್ದು. ಬರೀ ಅಕ್ಕನ ಬದುಕು ಶರಣರ ಜೀವನ ಚರಿತ್ರೆಗಳನ್ನ ನಾವು ಕೇಳಿ ಹಾಗೆ ಹೋಗೋದಲ್ಲ, 3 ಮಾತುಗಳಲ್ಲಾದ್ರೂ ಕೂಡ 3 ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಸಮಾಜದ ಬಾಂಧುಗಳು ಇಷ್ಟೆಲ್ಲ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥದ್ದು. ಒಬ್ಬ ರೈತ ಭೂಮಿಗೆ ಬೀಜ ಹಾಕ್ತಾನೆ, ಯಾಕೋಸ್ಕರ ಹಾಕ್ತಾನೆ? ಬರಲ್ಲ ಅಂತ ಗೊತ್ತಾದ್ರೆ ಅವನು ಹಾಕ್ತಾನ? ಇಲ್ಲ. ನನ್ನ
ಪ್ರಯತ್ನ ಫಲದಿಂದ, ನನ್ನ ಶ್ರಮದ ಫಲದಿಂದ ನಾನು ಕೂಡ ಇಡಿಯನ್ನ ಬಿತ್ತಿ ನಾನು ಖಂಡಗವನ್ನ ಬೆಳಿಬೇಕು ಅಂತೇಳಿ ರೈತ ಆ ಆಸೆಯಿಂದ ಭೂಮಿಗೆ ಬೀಜವನ್ನ ಹಾಕ್ತಾನೆ. ಹಾಗೆ ಇಡಿಯನ್ನ ಬಿತ್ತಿ ಖಂಡಗವನ್ನ ಬೆಳೆದು ತನ್ನ ಬದುಕಿನ ನಿರ್ವಹಣೆಗೋಸ್ಕರವಾಗಿ, ತನ್ನ ಸಮಾಜಕ್ಕೋಸ್ಕರವಾಗಿ, ತನ್ನ ದಾಸೋಹಕ್ಕೋಸ್ಕರವಾಗಿ ಆ ಧಾನ್ಯವನ್ನ ಬಳಕೆ ಮಾಡ್ತಾನೆ. ಹಾಗೆ ಸಮಾಜದವ್ರಿಗೂ ಕೂಡ ಬಹಳ ದೊಡ್ಡ ಒಂದು ಕಳಕಳಿ ಇದೆ. ನಮ್ಮ ಸಮಾಜ ಬಾಂಧವರು ಏಕಧರ್ಮ ನಿಷ್ಠೆಯನ್ನು ಪಾಲಿಸಬೇಕು, ಎಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು, ಎಲ್ಲರ ಬದುಕು ಜೀವನ ಅದು ನೆಮ್ಮದಿಯಿಂದ ಇರಬೇಕು ಅನ್ನುವಂತ ಬಹಳ ದೊಡ್ಡ ಆಸೆ ಆಶೋತ್ತರವನ್ನ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಜೈರಾಬಾದನ್ನ ನೋಡಿದ್ರೆ ನನಗೆ ಬಹಳ ಆನಂದ ಸಂತೋಷ ಆಗ್ತದೆ ಅನ್ನುವಂಥದ್ದು. ಮೊನ್ನೆ ಒಬ್ರು ವೈದ್ಯನಾಥ್ ಅಪ್ಪವರು ನಾವು ಚಿಂತನೆಯನ್ನ ಮಾಡಿದ್ವಿ ಅನ್ನುವಂಥದ್ದು. ಇವತ್ತು ಕೂಡಲ ಸಂಗಮದ ಪ್ರಾಧಿಕಾರ ಪ್ರಾರಂಭ ಆಗಿ 900 ವರ್ಷ ಆದ್ಮೇಲೆ ಪಟೇಲ್ ಅವರು ಅದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿ, ಜಾಮದಾರ್ ಅಂತವರು ಕೂಡ ಅದನ್ನ ಬಹಳ ವ್ಯವಸ್ಥಿತವಾಗಿ ಕೂಡಲ ಸಂಗಮದ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಕಲ್ಯಾಣದ ಅಭಿವೃದ್ಧಿ ಆಗ್ತಾ ಇದೆ, ಅಕ್ಕನ ಸ್ಥಾನ ಉಡುಪಡಿಯೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ಆಗಬೇಕಾಗಿರೋದು ಎಲ್ಲಿ ಅಂದ್ರೆ ಶ್ರೀಶೈಲದಲ್ಲಿ ಎನ್ನುವಂಥದ್ದು. ಅಕ್ಕನ ಒಂದು ನಿಗಮ ಅಂತ ಹೇಳಿ ಪ್ರಾರಂಭ ಮಾಡಿ ಅದರ ಮುಖಾಂತರವಾಗಿ ಅಲ್ಲಿ ಶ್ರೀಶೈಲದಲ್ಲಿ ಅಭಿವೃದ್ಧಿಯನ್ನ ಪಡಿಸಿದ್ರೆ ಅಲ್ಲಿ ಶಾಶ್ವತವಾಗಿ ಅಕ್ಕನ ಬದುಕು ಜೀವನವನ್ನ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ತೋರಿಸೋದಕ್ಕೆ ಬರ್ತದೆ ಅನ್ನೋಂಥದ್ದು. ನಮಗೆ ಅಷ್ಟು ದೂರವಾಗಿ ನಾವೆಲ್ಲ ಮಾಡೋಕ್ ಆಗ್ತದ ಅಂತೇಳಿ ನಮಗೆ ನಾವೇ ಪ್ರಶ್ನೆಯನ್ನ ಮಾಡ್ಕೊಂಡ್ರೆ, ಮೊನ್ನೆ ತಾನೇ ನಮ್ಮ ಸಮಾಜ ಬಾಂಧವರು ಸಂಸದರನ್ನ ಕರೆಸಿದ್ರು. ಅವ್ರ ಮುಖಾಂತರವಾಗಿ ಸರ್ಕಾರಿ ಜಾಗವನ್ನ 1 ಎಕರೆನೋ 2 ಎಕರೆನೋ ತಗೊಂಡು ಅಕ್ಕನ ವನ ಅಂತೇಳಿ ಮಾಡಿ ಅಲ್ಲಿ ಅಕ್ಕನ ಸ್ಟ್ಯಾಚ್ಯೂವನ್ನ ಮಾಡಿ ಇಡೀ ಪ್ರಕೃತಿಯಲ್ಲಿ ಅಕ್ಕನ ಬದುಕು ಜೀವನವನ್ನ ಸಂದೇಶವನ್ನ ಸಾರುವಂತ ವಿಗ್ರಹಗಳನ್ನ ಮಾಡಿ, ವಚನಗಳನ್ನ ಮಾಡಿ ಅಕ್ಕನ ವನ ಅಂತ ಹೇಳಿ ನಾವು ಕೂಡ ಮಾಡಬಹುದು. ಅವರ ಇತಿಹಾಸವನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನುವಂಥದ್ದು. ಈ ಸಾಹಿತ್ಯಕ್ಕೋಸ್ಕರವಾಗಿ ತನ್ನ ಬದುಕು ಜೀವನವನ್ನೇ ಕಳ್ಕೊಂಡಿದ್ದಾರೆ ಅಂತ ಶರಣರು ನಮಗೆ ಬದುಕನ್ನ ಜೀವನವನ್ನ ಕೊಟ್ಟಂತವ್ರಿಗೆ ನಾವು ನಮ್ಮ ಕೈಲ ಎಷ್ಟಾಗ್ತದೋ ಸಮಾಜದ ಮುಖಾಂತರವಾಗಿ ಅಷ್ಟನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ಅಕ್ಕನ ಬದುಕು ಜೀವನ ಅಹಿಂಸಾ ತತ್ವವನ್ನ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗಲಿ ಅಂತೇಳಿ ಶುಭವನ್ನ ಹಾರೈಸಿ, ನಿಮ್ಮೆಲ್ಲರ ಮನೆ ಮತ್ತು ಮನ ಮತ್ತೊಮ್ಮೆ ಬೆಳಕಾಗಲಿ ಅಂತ ಹಾರೈಸಿ 2 ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಪಾದಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣು ಶರಣಾರ್ಥಿ.